ಪಾಠಕ್ಕೆ ಬರೋಣ. ಆ, ಕಳೆದ ವಾರನೇ ಈ ಪಾಠ ನೋಡ್ಬೇಕಾಯ್ತು, ಅರೆ ದೇವಚಿತ್ತ ಇರಲಿಲ್ಲ, ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಯ್ತು. ಇವರ ಪಾಠಕ್ಕೆ ನಾವು ಮಾಡೋಣ ಹೋಗೋಣ. ಇವರ ಪಾಠ ನಿಮ್ಗೆ ಆಲ್ರೆಡಿ ಗ್ರೂಪಲ್ಲಿ ಹಾಕಿರೋ ಅಂತೇಳಿ 3 ಒಡಂಬಡಿಕೆಗಳು. ಏನಪ್ಪ ಇದು ಅಂತಂದ್ರೆ, ಇದಕ್ಕಿಂತ ಕಳೆದ ವಾರ ಕೂಡ ಸ್ವಲ್ಪ ಸ್ಯಾಂಪಲ್ ನೋಡಿದ್ರಿ, ಛಾಯೆ ಮತ್ತೆ ನಿಜ ಸ್ವರೂಪ ಅಂತ ನೋಡಿದ್ರಿ. ಅದರ ಇವಾಗ ನಮ್ಗೆ ಚೆನ್ನಾಗಿ ಗೊತ್ತು, ಆಲ್ರೆಡಿ ನೀವು ಸಿಕ್ಕಾಪಟ್ಟೆ ಕ್ಲಾಸಸ್ ಕೇಳಿರೋದ್ರಿಂದ ಈ ಛಾಯೆ ನಿಜ ಸ್ವರೂಪ ಅಂತ ಅರ್ಥ ನಿಮ್ಗೆ ಗೊತ್ತಾಗಿರ್ಬೋದು. ಆಮೇಲೆ ಕನ್ವೆನ್ಷನ್ ಕೂಡ ನೀವು ಏನು ಮಾಡಿದ್ರೆ ಸಬ್ಜೆಕ್ಟ್ಗಳು ಕೇಳಿದಿರ. ಛಾಯೆ ನಿಜ ಸ್ವರೂಪ, ಯಾಕೋಬನ ಚರಿತ್ರೆ ಹೆಂಗಿತ್ತು, ಇಸಾಕನ್ ಜೀವಿತ ಹೆಂಗಿತ್ತು, ಅದರ ಏಸಾವನ್ ಹೆಂಗಿತ್ತು, ಇವೆಲ್ಲ ನೀವೇನು ಮಾಡಿದ್ದೀರಾ, ನೀವು ನೋಡಿರೋದ್ರಿಂದ ನಿಮಗೆ ತುಂಬಾ ಸುಲಭವಾಗಿ ಏನಾಗ್ತಾರೆ ಇವಾಗ ಅರ್ಥ ಆಗ್ತಾರೆ. ಅಲ್ವರ ಹೆಂಗಪ್ಪ ಅಂದ್ರೆ, ಛಾಯೆ ಅಂತಂದ್ರೆ ಜಸ್ಟ್ ಏನ್ರಿ, ಒಂದು ಇಮೇಜ್ ಅಷ್ಟೇ. ಅದು ನಿಜವಾದ ಸತ್ಯಾರ್ಥಗಳೇನ್ರಿ ಅಲ್ವೇ ಅಲ್ಲ. ಅದರ ಆಮೇಲೆ ಆ ಇದರದ್ದು ನಿಜಾಂಶಗಳು ಯೇಸು ಕ್ರಿಸ್ತನ್ ಬಂದಿದ ನಂತರ ಹೊಸ ಒಡಂಬಡಿಕೆಯಲ್ಲಿ ನೆರವೇರಂತ ವಿಚಾರಗಳು ಅಂತ ನಮ್ಗೆ ಏನಾಗಿದೆ, ಬಹು ಸ್ಪಷ್ಟವಾಗಿ ನಮಗೆ ಗೊತ್ತಾಗಿದೆ. ಅದೇ ಕೊಲೋಸ್ಯರ ಪತ್ರಿಕೆಯಲ್ಲಿ ನಾವು 2:16 ಮತ್ತೆ 17 ಓದ್ತೀರಿ ನೋಡಿ. ಯಾರು ಓದ್ಬಿಟ್ಟಿದ್ದೇವೆ ಬೇಕಾದ್ರೆ ವಾಕ್ಯನ ಓದಿ ಅಂತೀನಿ. ಕೊಲೋಸ್ಯ ಬಂದ ಪತ್ರಿಕೆ 2:16 ಮತ್ತೆ 17 ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬಿವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಕೆಲವರು ಅಲ್ವರಾ, ವೆರಿ ಗುಡ್ ಬ್ರದರ್. ಸೊ ಅಲ್ಲಿ ಏನ್ ಹೇಳ್ತಾರೆ, ಇವ ನಿಜ ಸ್ವರೂಪ ಏನಂತ, ಕ್ರಿಸ್ತನೇ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಹಂಗಾರೆ ಇದು ನಿಜ ಸ್ವರೂಪ ಏನ್ರಿ, ಜೀಸಸ್ ಕ್ರೈಸ್ಟ್ ಅಲ್ವರ, ಕ್ರಿಸ್ತನೇ ಅಂತ ಏನ್ ಮಾಡ್ತೀರಿ ನೋಡ್ತೀರಿ ಅಲ್ವರ. ಹಾಗಂದ್ರೆ ಈ ಇದ್ರ ನಿಜ ಸ್ವರೂಪ ಎಲ್ಲ ಏನ್ರಿ, ಯೇಸು ಕ್ರಿಸ್ತನ ಜೀವಿತದಲ್ಲಿ ಏನಾಗ್ಬೇಕು, ಇವಾಗೆಲ್ಲ ನೆರವೇರ್ಬೇಕು. ಹೊಸ ಒಡಂಬಡಿಕೆ ಏನಾಗ್ಬೇಕು, ಇವೆಲ್ಲ ನೆರವೇರ್ಬೇಕು ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಸರಿ, ಇವಾಗ ಅದಕ್ಕೆ ನಾವು ಒಂದು ಎಕ್ಸಾಂಪಲ್ ಆಗಿ ನಾವ್ ಏನಪ್ಪ ನೋಡಿದ್ರಿ, ಕಳೆದ ಸತಿಗೆ ಅಬ್ರಹಾಂ ಮತ್ತೆ ಯಾರ ಬಗ್ಗೆ ನೋಡಿದ್ರಿ, ಇಸಾಕನ ಶಾಖ ಇಸಾಕನ್ ಬಗ್ಗೆ ನೋಡಿದ್ರಿ ಅಲ್ವರ. ಇವಾಗ ಅಬ್ರಹಾಂ ಅಂತಂದ್ರೆ ಯಾರಿಗೆ ಛಾಯೆ, ಇಸಾಕ್ ಅಂದ್ರೆ ಯಾರಿಗೆ ಛಾಯೆ ಅಂತ ನಾವೇನ್ ಮಾಡಿದ್ರಿ ನೋಡಿದ್ರಿ ಅಲ್ವರ. ಯಾರು ಹೇಳ್ತೀವಿ ಉತ್ತರ ಕೊಡಿ ನೋಡೋಣ. ಅಬ್ರಹಾಮನು ದೇವರಿಗೆ ಛಾಯೆ, ಇಸಾಕನು ಸ್ವಾಮಿ ಛಾಯೆ. ದೇವರಿಗೆ ಇಷ್ಟಪ್ಪ ಯೇಸು ಕ್ರಿಸ್ತರಿಗೆ. ವೆರಿ ಗುಡ್. ಅದಕ್ಕೇನ್ರಿ ಛಾಯೆ ಅಂತ ನಾವು ಕ್ಲೀನ್ ಹೋಗ್ಬಿಡಿದ್ರಿ ಅಲ್ವರ. ಆಮೇಲೆ ಏನ್ರಿ, ಅಬ್ರಾಮ್ ಜೀವಿತದಲ್ಲಿರೋಂಥ ಏನ್ರಿ ಇಸಾಕನ್ ಬರೋಂಥ ರೆಬೆಕಾ, ಎಲಿಯೇಜರು, ಅದು ಏನ್ ಛಾಯೆ ಅಂತ ನಾವು ನೋಡಿದ್ರಿ. ಹಾಗಾದ್ರೆ ಅಬ್ರಾಮ್ ಜೀವಿತದಲ್ಲಿ ಎಷ್ಟೋ ವಿಚಾರಗಳೆಲ್ಲ ಛಾಯೆ ಇರ್ಬೇಕಾದ್ರೆ ಖಂಡಿತವಾಗೂ ಅಬ್ರಾಹಮಿನ 3 ಜನ ಹೆಂಡತೀರ್ ಕೂಡ ಏನಾಗಿರ್ಬೇಕು, ಛಾಯೆ ಆಗಿರ್ಬೇಕು. ಅದರ ಅಬ್ರಾಮ್ಗೆ ಜನ ಹೆಂಡ್ತೀರೋ? 3 ಜನ. 3 ಜನ. ಯಾರ ಹೆಸರು ಹೇಳ್ರಿ ನೋಡೋಣ. ಕೆಟ್ಟವರು. ವೆರಿ ಗುಡ್, ಪರವಾಗಿಲ್ಲಪ್ಪ. ಸಾರಾ ಆಗಾರ್ ಕೆತ್ರಲ್ಲ ಓದಿದ್ದೀರ ಬೈಬಲಲ್ಲಿ, ಗುಡ್. ಅಂದ್ರೆ ಇದು ನೋಡೋಣ, ಇದು ಕತೆ ಸ್ವಲ್ಪ ಓದ್ಬಿಟ್ಟು ಆಮೇಲೆ ಅರ್ಥ ಏನಂತ ನೋಡೋಣ ನೋಡ್ರಿ. ಆದ್ರೆ ಹೇಗೆ ಅಂತ ಬಿಡೋದ್ರ, ಅಬ್ರಾಮು ದೊಡ್ಡ ಶ್ರೀಮಂತ ರೀ. ಅದರ ನಿಮ್ಗೆಲ್ಲ ಕತೆ ಗೊತ್ತಿರೋದು, ನಾನು ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಅದರ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋದು, ಎಲ್ಲ ಬೈಬಲ್ ಓದಿರೋ ಎಕ್ಸ್ಪರ್ಟ್ಸ್ ನೀವೆಲ್ಲ. ಅದರ ಅಬ್ರಾಮು ದೊಡ್ಡ ಶ್ರೀಮಂತ, ಸಿಕ್ಕಾಪಟ್ಟೆ ಆಸ್ತಿ ಇರ್ತದೆ, ಒಳ್ಳೆ ಸುಂದರವಾಗಿರೋಂಥ ಹೆಂಡತಿ ಇರ್ತಾಳೆ. ಅದರ ಎಲ್ಲಾ ರೀತಿ ಇರ್ತದೆ. ಅದರ ಆದ್ರೆ ಅಬ್ರಾಮ್ಗೆ ಒಂದು ಸಂತಾನ ಅಂತ ಇರಲ್ಲ. ವಯಸ್ಸಾಗ್ತಾ ಇರ್ತಾರೆ ಅಬ್ರಾಮ್ಗೂ ಸಾರಾಗೆ, ಅದರ ಒಂದು ಸಂತತಿ ಇರಲ್ಲ. ಆವಾಗ ಸಾರಾ ಏನ್ ಮಾಡ್ತಾಳೆ, ಅಯ್ಯೋ ವಯಸ್ಸಾಗ್ಬಿಡ್ತೀರಿ, ನಮ್ಗೆ ಒಂದು ಸಂತಾನ ಇಲ್ಲ ಅಂದ್ರೆ ಹೇಗೆ ಅಂತಂದ್ಬಿಟ್ಟು ಏನಪ್ಪ ಮಾಡ್ತಾರೆ ಅಂತಂದ್ರೆ, ಸಾರಾ ತನ್ನ ದಾಸಿ ಆಗಿರೋಂಥ ಹಗಾರ್ದ ಏನ್ ಮಾಡ್ತಾರೆ, ಅಬ್ರಾಮ್ಗೆ ಕೊಟ್ಟಿ ಮದ್ವೆ ಮಾಡ್ತಾರೆ ಅಲ್ವರ. ಅಬ್ರಾಮ್ಗೆ ಹಾಗಾರ್ನ ಕೊಟ್ಟು ಮದುವೆ ಮಾಡಿದ ತಕ್ಷಣನೇ ಇಮ್ಮಿಡಿಯೇಟಿಗೆ ಇಶ್ಮೇಲ್ ಅಂತ ಮಗ ಏನಾಗ್ಬಿಡ್ತಾನೆ, ಹುಟ್ಟುಬಿಡ್ತಾನೆ ಅಲ್ಲಿ ಅಲ್ವರ. ಅಬ್ರಾಮ್ ಏನ್ರಿ ತುಂಬಾ ಖುಷಿ ಪಟ್ಬಿಡ್ತಾರೆ, ಓ ಇಶ್ಮೇಲ್ ಅಂತ ಗಂಡು ಮಗ ಹುಟ್ಬಿಡ್ತಾನೆ ಅಂತನ್ಬಿಟ್ಟು ಅಲ್ವರ. ಆದ್ರೆ ದೇವರು ಸಾರನ್ ಕೈ ಬಿಟ್ಬಿಟ್ರ ಅಂದ್ರೆ ಇಲ್ಲ ರೀ. ಅದರ ದೇವ್ರು ಮನುಷ್ಯ ಮರ್ತು ಬಿಟ್ರು, ದೇವ್ರು ಮರ್ತಿಲ್ಲ. ದೇವ್ರು ಏನ್ ಮಾಡ್ತಾರೆ, ಅಬ್ರಾಮ್ ಮನೆಗೆ ಬಂದ್ಬಿಟ್ಟು ಹೇಳ್ತಾರೆ 3 ಜನ ದೂತರ ಮುಖಾಂತರ, ಅವರ 100 ವಯಸ್ಸಾಗಿರ ನಿನಗೆ 90 ವಯಸ್ಸಾಗಿರ ಸಾರಾಗ ಏನಾಗ್ತಾರೆ, ಮಗು ಹುಡ್ತದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಅದೇ ರೀತಿ ಕರೆಕ್ಟಾಗಿ ಏನ್ರಿ ಅಬ್ರಾಮ್ಗೂ ಕೂಡ ಬಂದು ಹೇಳ್ತಾರೆ. ಅಬ್ರಾಮ್ ಎದ್ದಿ ಬಿದ್ದಿನಾಗ್ತಾರೆ. ಲಾಸ್ಟ್ ಟೈಮ್ ನೋಡ್ಬಿಟ್ಟಿದ್ರಿ, ಯಾರ ಅಬ್ರಾಮ್ ಫುಲ್ ಖುಷಿ ಆಗುತ್ತಾರೆ, ಎಕ್ಸೈಟ್ ಆಗುತ್ತಾರೆ. ಅಯ್ಯೋ 100 ವರ್ಷ ಆಗಿರೋ ನನಗೆ 90 ವರ್ಷ ಆಗಿರೋ ಸಾರಾಗ ಮಗು ಹುಡ್ತದಾ ಅಂತ. ಅದೇ ರೀತಿ ಕರೆಕ್ಟಾಗಿ ಇಂಥ ಇಸಾಕ್ ಅಂತ ಮಗ ಏನ್ ಮಾಡ್ತಾನೆ, ಹುಡ್ತಾನೆ ಅಲ್ವರ. ಅಬ್ರಾಮ್ ಯೋಚನೆ ಮಾಡಿ, ಎಂಥ ಮಲ್ಟಿ ಮಿಲಿಯನರ್ ಒಬ್ಬ ಮಗನ ಹೆಂಗ್ ಸಾಕಿರ್ಬೇಕು.
ತುಂಬಾ ಚೆನ್ನಾಗಿ ಭಯ ಭಕ್ತಿಯಾಗಿ ದೇವ್ರಿಗೆ ವಿಧೇಯನಾಗಿ ಏನ್ ಮಾಡ್ತಾರೆ, ಒಳ್ಳೆ ಮಗಂತ ಏನ್ ಮಾಡ್ತಾನೆ, ಸಾಕ್ತಾರೆ. ಐಸಾಕು ಬೆಳಿತಾ ಇರ್ತಾನೆ, ಇಷ್ಮೇಲು ಜೊತೆಗೆ ಬೆಳಿತಾ ಇರ್ತಾನೆ. ಅರೆ ಹೋಗ್ತಾ 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 ಏನಾಗ್ತದೆ ಅಂದ್ರೆ, ಇಷ್ಮೇಲು ಏನ್ರಿ ಅಲ್ಲಿ ಇಸಾಕನ್ಗೆ ಹಿಂಸೆ ಕೊಡಕ್ಕೆ ಏನ್ ಮಾಡ್ತಾರೆ, ಶುರು ಮಾಡ್ತಾರೆ. ಯಾವಾಗ ಹಿಂಸೆ ಕೊಡಕ್ಕೆ ಶುರು ಮಾಡ್ತಾರೋ, ಇದು ಯಾರಿಗ ಇಷ್ಟ ಆಗಲ್ಲ ಅಂತಂದ್ರೆ, ಸಾರಾಗ ಏನಾಗಲ್ಲ, ಇಷ್ಟ ಆಗಲ್ಲ. ಸಾರಾಗ ಬೇಜನ್ ಫೆಡ್ಅಪ್ ಆಗ್ಬಿಡ್ತಾರೆ. ದಯವಿಟ್ಟು ನೀವೇನ್ ಮಾಡಿ, ಫಸ್ಟು ಆಗಾರ್ನ ಡೈವರ್ಸ್ ಕೊಟ್ಬಿಡಿ, ಕಳಿಸ್ಬಿಡಿ, ಅವ್ರನ್ನ ಮನೆಯಿಂದ ಇಟ್ಕೊಂಬಿಡಿ ಅಂತ ಏನ್ ಮಾಡ್ತಾರೆ, ಬಲ್ವಂತ ಮಾಡ್ತಾಳೆ. ಯಾವಾಗ ಬಲ್ವಂತ ಮಾಡ್ತಾರೋ ಅಬ್ರಾಮ್ ಫಸ್ಟ್ ಒಪ್ಕೊಳಲ್ಲ, ಬೇಡ 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 ಅಂತ. ಆಮೇಲೆ ದೇವ್ರು ಹೇಳಿದ್ಮೇಲೆ ದೇವ್ರ ಮಾತನ್ನು ಕೇಳ್ಕೊಂಡು ಅಬ್ರಾಮ್ ಏನ್ ಮಾಡ್ತಾನೆ, ಅಗಾರ್ನ ಮತ್ತೆ ಇಷ್ಮೇಲ್ನ ಕಳಿಸ್ಬಿಡ್ತಾರೆ. ಏನು ಆಸ್ತಿಲಿ ಏನು ಕೊಡಲ್ಲ, ಸ್ವಲ್ಪ ರೊಟ್ಟಿ ಮತ್ತೆ ಆಹಾರ ಕೊಟ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಅಲ್ಲಿ ಕಳಿಸ್ಬಿಡ್ತಾರೆ ಅವ್ರನ್ನ, ಅಲ್ವರ. ಆಮೇಲೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಅಲ್ಲಿ ಕಳಿಸಿದ್ಮೇಲೆ ಏನ್ರಿ, ಅವ್ರಿಬ್ರಿಗೂ ಭಯಂಕರವಾಗಿರೋಂಥ ಕಷ್ಟವಾಗಿರೋಂಥ ಸಮಯ ಏನಾಗ್ಬಿಡ್ತಾರೆ, ಬಂದ್ಬಿಡ್ತಾರೆ. ಅದರ ತನ್ನ ಹತ್ರ ಇರೋಂಥ ಆಹಾರ ನೀರು ಖಾಲಿ ಆಗೋ ತನಕ ಏನ್ರಿ, ಹಾಗಾರು ಮಗನ್ನ ತುಂಬಾ ಕಾಪಾಡ್ತಾಳೆ. ಇನ್ನೇನ್ ಮಗ ಸಾಯಂತ ಸಂದರ್ಭ, ಹಾಗಾರು ದೇವ್ರ ಹತ್ರ ಬೇಡ್ಕೊಂತಲೆ, ಮೊರೆ ಇಡ್ತಾಳೆ, ದಯವಿಟ್ಟು ದೇವ್ರೇ ನನ್ನ ಮಗನ್ನ ಕೈ ಬಿಡ್ಬೇಡ, ಹಿಂಗಾರ ಮಾಡು, ಕಾಪಾಡ್ಬಿಡು ಅಂತ ಹೇಳಿದ ತಕ್ಷಣ ದೇವ್ರು ಏನ್ ಮಾಡ್ತಾರೆ, ದೇವದೂತನ ಮುಖಾಂತರ ನೀರಿನ ಬಗ್ಗೆ ನೋಡಿಸ್ತಾರೆ. ಆ ನೀರನ್ನ ಕುಡಿದ್ಬಿಟ್ಟು ಇಷ್ಮೇಲ್ ಏನಾಗ್ತಾನೆ, ಜೀವಂತವಾಗ್ತಾನೆ, ಚೇತರಿಸ್ಕೊಂತಾನೆ. ಅವನಿಗೆ 12 ಗೋತ್ರಗಳ ತರ ಆಶೀರ್ವಾದ ಮಾಡಿ, ನೀನು ಮುಖಾಂತರ 12 ಗೋತ್ರ ಏನಾಗ್ತಾರೆ, ಬರ್ತಾರೆ ಅಂತ ಏನ್ ಮಾಡ್ತಾರೆ, ದೇವರು ಆಶೀರ್ವಾದ ಮಾಡ್ತಾರೆ. ನೋಡಿ, ಇಲ್ಲಿ ಇಷ್ಮೇಲ್ ಹಿಂಸೆ ಅನುಭವಿಸ್ತಾ ಇರ್ಬೇಕ್ರೆ ಪ್ಯಾರಲಲ್ ಆಗಿ ಏನಾಗ್ತಾ ಇದೆ ಏನ್ರಿ, ಅಬ್ರಾಮು ಇಷ್ಮೇಲ್ನ ಹಗಾರ್ನ ಓಡಿಸ್ಬಿಟ್ರು. ಪ್ಯಾರಲಲ್ ಆಗಿ ಏನಾಗ್ತದೆ ಅಂತಂದ್ರೆ, ಇಸಾಕನ್ಗೆ ಮದುವೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಎಲಿಯೇಜರ್ ಹೋಗ್ತಾನೆ, ರೆಬೆಕನ ಕರ್ಕೊಂಡ್ ಬರ್ತಾನೆ, ಇಬ್ಬರಿಗೆ ಏನಾಗ್ತಾರೆ, ಮದುವೆ ಆಗ್ತದೆ. ಮದುವೆ ಆಗಿದ್ಮೇಲೆ ಏನಾಗ್ತದೆ, ಇದ್ರ ಬಗ್ಗೆ, ಮದುವೆ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ರೆಬೆಕನ ಕರ್ಕೊಂಡ್ ಬರ್ತಾನೆ, ರೆಬೆಕ ಸುಂದರವಾಗಿರ್ತಾಳೆ, ಒಂಟೆ ಮೇಲೆ ಕೂತ್ಕೊಂಡ್ ಬರ್ತಾಳೆ, ಇಸಾಕನ ದೂರದಿಂದ ನೋಡ್ತಾಳೆ, ದೂರದಿಂದ ನೋಡಿದ ತಕ್ಷಣ ಇಳಿದು ಬಿಡ್ತಾಳೆ, ಮುಸ್ಕಾಕೊಂತಾಳೆ. ಇದೆಲ್ಲ ಪಾಠ ಇದೆ ರೀ, ಇದೆಲ್ಲ ಡೀಟೇಲ್ ಎಕ್ಸ್ಪ್ಲೇಷನ್ ಇದೆ. ಇವೆಲ್ಲ ದೇವಚಿತ್ತ ಇದ್ರೆ ಹೈಯರ್ ಕ್ಲಾಸಸ್ ಅಲ್ಲಿ ನಾವೇನ್ ಮಾಡೋಣ, ನೋಡೋಣ. ಓಕೆಟ್ರಾ? ಎನಿವೆ, ಅದರ ಈ ಮುಸ್ಕೇನಕ್ಕೆ ಹಾಕೊಂಡ್ರು, ಯಾಕೆ ಒಂಟೆ ಮೇಲೆ ಇಳಿದ್ರು, ಯಾಕೆ ಈ ಸಾಕು ನೋಡಿದ ತಕ್ಷಣ ಮುಸ್ಕ್ ಹಾಕೊಂಡ್ರು, ಅದರ ಗುಡಾರದಲ್ಲಿ ಕೊಟ್ಕೊಂಡ್ರು, ಇವೆಲ್ಲ ಅರ್ಥಗಳಿದೆ. ಓಕೆ, ಎನಿವೆ, ಇದಾಗಿದ್ಮೇಲೆ ಅಬ್ರಾಮ 3ನೇ ಮದ್ವೆ ಏನ್ ಮಾಡ್ತಾರೆ, ಮಾಡ್ಕೊಂತಾರೆ. ಅದರ ಆ 3ನೇ ಹೆಂಡತಿ ಹೆಸರೇನು, ಕೇತುರ. ಗುಡ್ ಅಪ್ಪ, ಸರಿ. ಇವಾಗ ಕೇತುರಾಳ್ಗೆ ಜನ ಮಕ್ಳು ಹುಡ್ತಾರೆ, 6 ಜನ. 6 ಜನನ ಎಲ್ಲಿ ಹೆಸರು ಹೇಳಿ ಓದಿ ನೋಡಿದ್ರಿ? ಆದಿಕಾಂಡ 25:1-2 ಓದಿ ನೋಡೋಣ. ಅಬ್ರಾಮನು ಕೆರೂಡಳೆಂಬ ಇನ್ನೊಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಜಿಮ್ರಾನ್, ಯೋಕ್ಷಾನ್, ಮೆದಾನ್, ಮಿದ್ಯಾನ್, ಇಷ್ಬಾಕ್, ಶೂಹ ಇವರನ್ನು ಹೆತ್ತಳು. ನೋಡ್ರ, ಎಷ್ಟು ಜನ ಅಂತೆ ಮಕ್ಳು? 6 ಜನ. ಜಿಮ್ರಾನ್, ಯೋಕ್ಷಾನ್, ಮೀದಾನ್, ಮಿದ್ಯಾನ್, ಇಷ್ಬಾಕ್, ಶುವಾ, 6 ಜನ. ಈಸಾ ಕೊಟ್ಟದ್ದೇ ಏನಾಗಿತ್ತಂತೆ, ಅಬ್ರಾಮ್ಗೆ ಕಷ್ಟವಾಗಿತ್ತು. ಕರೆಕ್ಟಾ? ಅಲ್ವರ? ವಯಸ್ಸು ಮೀರೋಗ್ಬಿಟ್ಟಿತ್ತು ಅಬ್ರಾಮ್ಗೆ. ಬೈಬಲ್ ಐತಲ್ಲ ವಾಕ್ಯ, ಐತೆ ಬ್ರಹ್ಮಪುರದಲ್ಲಿ. ಆದ್ರೆ ಆ ವಯಸ್ಸು ಮೀರೋಗಿರ್ಬೇಕು. ಹೆಂಗ್ ಇವನು ಇಸಾಕಕ್ಕೆ ಮದುವೆ ಆಗಿದ್ಮೇಲೆ ಇವನಿಗೆ 6 ಜನ ಮಕ್ಳು ಹುಟ್ಟಕ್ಕೆ ಸಾಧ್ಯ? ಅಸಾಧ್ಯ. ನಂಬಕ್ ಸಾಧ್ಯನಾ? ನಂಬಕ್ಕೆ ಆಗಲ್ಲ ರೀ. ಇದು ಫುಲ್ ಡೌಟ್ ಕೇಸ್ ಥರ ಐತೆ. ಆದರೂ ಐತೆ ಬೈಬಲಲ್ಲಿ. ಹಂಗಾದ್ರೆ ಇದ್ರಲ್ಲಿ ರಹಸ್ಯ ಏನು? ಇವೆಲ್ಲ ನೋಡಿದ್ದೇನ್ರಿ ಇವಾಗ, ನೆರಳು, ಇಮೇಜ್ ನೋಡಿದ್ದು. ಇದ್ರದ್ದು ಏನೋ ನಿಜ ಏನೋ, ನಿಜಾಂಶ ಏನು ಅಲ್ವರ? ನಾವೇನು ಮಾಡೋಣ ನೋಡೋಣ. ನಮಗೆ ಚೆನ್ನಾಗಿ ಗೊತ್ತು, ಅಬ್ರಾಮ್ ಅಂತಂದ್ರೆ ದೇವರು, ಇಸಾಕ್ ಅಂದ್ರೆ ಏನ್ರಿ, ಯೇಸು ಕ್ರಿಸ್ತನು. ಹಾಗಾದ್ರೆ ಅಬ್ರಾಮಿನ 3 ಜನ ಹೆಂಡತಿ ಏನು? ಅದರ ಇದಕ್ಕೆ ಕ್ಲೂ ಎಲ್ಲಪ್ಪ ಇದೆ ಅಂದ್ರೆ, ನಮ್ಮ ಅಪೋಸ್ಟಲ್ ಪೌಲು ಅದನ್ನ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ ಅಂದ್ರೆ, ಗಲಾತ್ಯರ 4ನೇ ಅಧ್ಯಾಯ 22-24. ದಯವಿಟ್ಟು ಓದಿ ಯಾರಾದ್ರು. ಗಲಾತ್ಯ 4ನೇ ಅಧ್ಯಾಯ 22-24. ಅದರಲ್ಲಿ ಬರೆದಿರುವುದೇನೆಂದರೆ, ಅಬ್ರಹಾಮನಿಗೆ 2 ಮಕ್ಕಳಿದ್ದರು. ಒಬ್ಬನು ತೊತ್ತಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದನು, ಧರ್ಮಪತ್ನಿಯ ಮಗನೋ ವಾಗ್ದಾನದ ಫಲವಾಗಿ ಹುಟ್ಟಿದನು. ಈ ಸಂಗತಿಗಳು ಉಪಮಾನವಾಗಿವೆ. ಹೇಗೆಂದರೆ, ಆ 2 ಸ್ತ್ರೀಯರು 2 ಒಡಂಬಡಿಕೆಗಳೇ. ಸಾಕ್ಬಿಡಿ ನೋಡಿ, ಇಲ್ಲಿ ಕ್ಲೂ ಕೊಟ್ಟಾರ ನೋಡ್ತೀನಿ.
ಆ ಇಬ್ಬರು ಸ್ತ್ರೀಗಳು ಅಂದರೆ ಇಬ್ರು ಒಡಂಬಡಿಕೆಗಳು, ಅಬ್ರಾಮಿನ ಇಬ್ಬರು ಹೆಂಡತಿಯರು ಅಂದರೆ ಇಬ್ರು ಒಡಂಬಡಿಕೆ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಸರಿ, ಹಂಗಾರೆ ಇಲ್ಲಿ ಯಾಕೆ ಬರೀ ಇಬ್ರು ಹೆಂಡತಿ ಕೊಟ್ಟಾರೆ, ಕೆತ್ತರ ಬಗ್ಗೆ ಕೊಟ್ಟಿಲ್ಲ, ಏನಕ್ಕೆ ಅಂತ ಆಮೇಲೆ ನೋಡೋಣ. ಓಕೆನ್ರಾ? ಸರಿ, ಇವಾಗ ಇಬ್ರು ಹೆಂಡ್ತಿರು ಇಬ್ರು ಒಡಂಬಡಿಕೆ ಅಂದ್ರೆ ಖಂಡಿತವಾಗೂ 3 ಜನ ಹೆಂಡ್ತಿ ಕೂಡ 3 ಒಡಂಬಡಿಕೆ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಹೇಗೆ ಅಲ್ವರ? ಹೇಗೆ ಹಂಗಾರೆ ಯಾರು ಯಾವ ಒಡಂಬಡಿಕೆ ಅಂತ ಅರ್ಥ ಮಾಡ್ಕೊಳ. ಇದನ್ನ ಅರ್ಥ ಮಾಡ್ಕೊಳಕ್ಕಂತ ಮುಂಚೆ ನಾವು ಒಡಂಬಡಿಕೆ ಅಂದ್ರೆ ಏನಪ್ಪಾ ಅಂತ ಅರ್ಥ ಮಾಡ್ಕೋ. ನೋಡಿ, ಬೈಬಲ್ ಇರೋಂಥ ಒಡಂಬಡಿಕೆ ಅಂದ್ರೆ ಈ ಕಾಲದಲ್ಲಿರೋಂಥ ಅಗ್ರಿಮೆಂಟ್, ಅದೇ ಸೇಮ್. ಓಕೆನಾ? ಸರಿ, ಇವಾಗ ನೀವ್ ಹೇಳ್ರಿ, ಯಾಕೆ ನೀವೆಲ್ಲ ಅಗ್ರಿಮೆಂಟ್ ಮಾಡ್ಕೊಂತೀರ? ಇವಾಗ ನೀವೆಲ್ಲ ಏನಕ್ಕೆ ಅಗ್ರಿಮೆಂಟ್ ಮಾಡ್ಕೊತೀರ? ನೀವೆಲ್ಲ ಬಾಡಿಗೆ ಮನೆ, ಸ್ವಂತ ಮನೆ, ಯಾವ್ದಾದ್ರು ಗಾಡಿ ತೊಗೊಂಡಿರ್ತೀರಾ, ಎಲ್ಲರಿಗೂ ಅಗ್ರಿಮೆಂಟ್ ಮಾಡ್ತೀರಾ. ಏನಕ್ಕೆ ಅಗ್ರಿಮೆಂಟ್ ಮಾಡ್ಕೊತೀರಾ? ಒಂದು ಒಪ್ಪಂದ ನಮ್ದು. ಏನಕ್ಕೆ? ಪ್ರೂಫ್. ಪ್ರೂಫ್. ಕರೆಕ್ಟ್, ವೆರಿ ಗುಡ್ ಅಲ್ವರ? ಸರಿ, ಇದನ್ನ ಯಾಕೆ ರೈಟಿಂಗ್ ಅಲ್ಲಿ ಮಾಡ್ತೀರಿ? ಬರೀ ಬಾಯಿ ಮಾತಲ್ಲಿ ಹೇಳಲ್ಲ. ನಾನು ಈ ಮನೇನ ಕೊಂಡ್ಕೊಂಡಿದ್ದೀನಿ 10 ಲಕ್ಷ ಕೊಟ್ಟು ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂತ ಬರೀ ಶೇಕ್ ಹ್ಯಾಂಡ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತೀರಾ? ಅದು ಒಂದು ಸಾಕ್ಷಿ, ಗುರುತು ಕುರುಹು ಆಗಿರುತ್ತೆ. ಮಾತಿನ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಇಷ್ಟ. ಮಾತಿನ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಮೋಸ ಮಾಡ್ಬಿಡ್ತಾರೆ ಅಂತೇನ್ರಿ ನಮ್ಗೆ ಭಯ. ಮಾತಲ್ಲಿ ನಂಬಕಾಯ್ತದ? ಇಲ್ಲ. ಇಲ್ಲ. ಅದಕ್ಕೆ ರೈಟಿಂಗ್ ಬರೀ, ಅದಕ್ಕೆ ಬೈಬಲ್ನ ರೈಟಿಂಗ್ ಕೊಟ್ಟಿರೋ ದೇವರು. ಬರೀ ಬಾಯಿನಲ್ಲಿ ಹೇಳ್ಬಿಟ್ಟಿದ್ರೆ ಅಲ್ಲಿಂದ ಬರ್ತಾ ಮೋಸ ಕಾಲದಿಂದ ಇಲ್ಲಿ ಬರೋದಕ್ಕೆ ಏನಾಗಿರೋದು ಅದನ್ನ ಬೈಬಲ್ನ ರೈಟಿಂಗ್ ಕೊಟ್ಟೆ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಫಾರ್ಮ್ ಆಗಿದೆ ಅಂತೆ. ಇನ್ ಬರ್ದಿರ ಕೊಟ್ಬಿಟ್ಟಿದ್ರೆ ಹೆಂಗಿರೋದು? ಅಬ್ಬಾ ಅಲ್ವರ? ಅದಕ್ಕೆ ದೇವ್ರೇನ್ ಮಾಡಿದ್ರು, ಎಲ್ಲವನ್ನು ಬರ್ದ್ಬಿಟ್ಟು ಏನ್ ಮಾಡೋರು ಇವಾಗ ಕೊಟ್ಟವ್ರೆ ಅಲ್ವರ? ಏನ್ರಿ ಬರ್ದ್ಬಿಟ್ಟು ಕೊಟ್ಟವ್ರೆ. ಅದಕ್ಕೆ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಲೀಗಲ್ ಡಾಕ್ಯುಮೆಂಟ್. ಯಾಕಪ್ಪ ಮಾಡ್ತಾರೆ ಅಂದ್ರೆ ಬರವಣಿಗೆಯಲ್ಲಿ ಅಂತಂದ್ರೆ ನಂಬಿಕೆ ಇಲ್ಲ ಕಾರಣದಿಂದ, ಒಬ್ರದೊಬ್ರು ನಂಬಿಕೆ ಆಗದಿರೋ ಕಾರಣದಿಂದ ರೈಟಿಂಗ್ ನಲ್ಲಿ ಏನ್ ಮಾಡೋದು ಇವಾಗ ಬರ್ಕೊಬಿಡೋದು. ಕರೆಕ್ಟಾ? ಇವಾಗ ನಂಬಿಕೆ ಇದ್ದಿದ್ರೆ ಬರ್ಕೊಡ್ತಾ ಇಲ್ಲ. ಇವಾಗ ಎಕ್ಸಾಂಪಲ್, ಅಪ್ಪ ಮಗನ್ಗೆ ಹೇಳ್ತಾರೆ, ಕಂದ ನಾನ್ ನಿನ್ಗೆ 100 ರೂಪಾಯಿ ಕೊಡ್ತೀನಿ ಬಸ್ ಚಾರ್ಜ್ಗೆ ಅಂತ. ಅದು ಅಪ್ಪ ಬರ್ಕೊಡ್ತಾನ? ಇಲ್ಲ. ಇಲ್ಲ. ಯಾಕೆ? ಅಪ್ಪ ಹೇಳೋ ಮಾತಿಗೆ ಮಗನ್ಗೆ ಏನಾಗಿದೆ? ನಂಬಿಕೆ ಇದೆ ಅಲ್ವರ? ಅದಕ್ಕೆ ಬೇಕಾಗಿಲ್ಲ ನೋಡ್ತೀನಿ. ಆದ್ರೆ ಇದೆ ಬೇರೆಯವ್ರಿಗೆ ಕೊಡ್ಬೇಕಾದ್ರೆ, ನಾಳೆ ಬಾ ನಿನ್ಗೆ 100 ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು ಚೆಕ್ ಕೊಟ್ಬಿಡಿ ಸರ್, ಹೋಗ್ಲಿ. ಇಲ್ಲ ಸರ್ ಅಗ್ರಿಮೆಂಟ್ ಬರ್ಕೊಬಿಡಿ. ಅಲ್ಲ 100 ರೂಪಾಯಿಗೆಲ್ಲ ಬರ್ಕೊಡೋದು, ಜಾಸ್ತಿ ಅಮೌಂಟ್ಗೆ ಏನ್ ಮಾಡ್ತಾರೆ, ಬರ್ಕೊಡ್ತಾರೆ. ಕರೆಕ್ಟಾ? ಅದಕ್ಕೆ ಏನ್ರಿ, ಬಾಯಿನಲ್ಲಾಗಂತ ಒಪ್ಪಂದಕ್ಕೂ ಅಗ್ರಿಮೆಂಟ್ಗೆ ಏನಿದೆ ವ್ಯತ್ಯಾಸ ಇದೆ. ಇದು ಮನುಷ್ಯನ ದೃಷ್ಟಿಯಲ್ಲಿ. ಓಕೆನಾ? ಸರಿ, ಇವಾಗ ದೇವರು ಮಾಡ್ಕೊಂಡಂತ ಒಡಂಬಡಿಕೆಗಳು ಯಾವ್ದಾದ್ರು? ಮೊದಲನೇ ಒಡಂಬಡಿಕೆ ಯಾರ ಹತ್ರ ಮಾಡ್ಕೊಂಡ್ರು ದೇವರು? ನೋವನ ಹತ್ರ. ಸರಿ, ಅದಕ್ಕಿಂತ ಮುಂಚೆ ಯಾರ ಹತ್ರ ಮಾಡಿಲ್ವಾ? ನೋವನ್ಕಿಂತ ಮುಂಚೆ ಯಾರ ಹತ್ರ ಮಾಡಿಲ್ವಾ? ಅನೋಕ. ಆಮೇಲೆ ಅನೋಕಗೆ ಏನ್ ಒಡಂಬಡಿಕೆ ಮಾಡ್ಕೊಂಡ್ರು? ಆದಾಮರೊಟ್ಟಿಗೆ ಕೂಡ ಮಾಡ್ಕೊಂಡು. ಆದಾಮ್ ಒಟ್ಟಿಗೆ ಮಾಡ್ಕೊಂತಾರೆ ನೋಡ್ರಿ. ಎಲ್ಲಪ್ಪ ಕೊಟ್ಟಿದ್ದಾರೆ? ಓಸಿಯ 6ನೇ ಅಧ್ಯಾಯ 7ನೇ ವಾಕ್ಯ. ಓಸಿಯ 6 ಹೇಳೋದಿ. ಅವರು ಪ್ರಾಪಂಚಿಕರಂತೆ ನನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಅಲ್ಲಲ್ಲಿ ನನಗೆ ದ್ರೋಹ ಮಾಡಿದ್ದಾರೆ. ನಮ್ಮ ಕನ್ನಡದಲ್ಲಿ ಪ್ರಾಪಂಚಿಕರು ಅಂತ ಬಂದ್ಬಿಡ್ತು. ಇದೇ ಬೇರೆ ಬೈಬಲ್ ಓದ. ತೆಲುಗು, ತಮಿಳು ಇದೆಯಾ? ತಮಿಳು ಯಾರ ಹತ್ರ ಇಲ್ಲ ಇಲ್ಲಿ? ಸರಿ, ತೆಲುಗು ಪ್ರಸನ್ನ ಬದರ್, ತೆಲುಗು ಚದುವಂಡಿ ಬದರ್, ತೆಲುಗು ಚದುವಂಡಿ. ಸಂಜಯ್ ಕುಮಾರ್ ಬದರ್ ಇದೆಯಾ? ತೆಲುಗು ತಮಿಳ್? ಇಲ್ಲ ಸರ್, ಕನ್ನಡದನಾ? ಓಕೆ. ಹೋಶೇಯ 6:7. ಹಾ. ఆదాము నిబంధన మీరినట్లు వారు నా ఎడల విశ్వాసఘాతుకులై నా నిబంధనను మీరి ఉన్నారు. ಆದಾಮು ಒಡಂಬಡಿಕೆ ಮೀರಿನಾರು. ಎಷ್ಟು ಚೆನ್ನಾಗಿ ಕೊಟ್ಟ ನೋಡಿತೀನಿ. ಒಡಂಬಡಿಕೆ ಮೀರ್ಬಿಟ್ಟಂತ ಆದಾಮ ಮತ್ತು ದೇವರು ಒಡಂಬಡಿಕೆ ಮಾಡ್ಕೊಂಡವ್ರೆ, ನಿತ್ಯ ಜೀವ ಕೊಡ್ತೀನಿ ಅಂತ ಒಡಂಬಡಿಕೆ ಮಾಡಿ. ಆ ಒಡಂಬಡಿಕೆ ಏನ್ ಮಾಡ್ಬಿಟ್ಟಂತೀವಿ ನಾವು? ಮೀರ್ಬಿಟ್ಟಂತೆ. ನೋಡ್ರ? ಸರಿ, ನೆಕ್ಸ್ಟ್ ಒಡಂಬಡಿಕೆ ಯಾರ ಹತ್ರ ಮಾಡ್ಕೊಂಡಿದ್ರೆ ನೀವು ಹೇಳ್ದಂಗೆ ಸಿಸ್ಟರ್ ಹೇಳ್ದಲ್ಲ, ಯಾರೋ ಕಮಲಮ್ಮ ಸಿಸ್ಟರ್, ಯಾರೋ ನೋವನ ಹತ್ರ ದೇವ್ರ ನಮ್ಮ ಒಡಂಬಡಿಕೆ ಮಾಡ್ಕೊಂಡು, ಇನ್ಮೇಲೆ ಜಗತ್ತಲ್ಲಿರೋಂಥ ಯಾವುದೇ ಮನುಷ್ಯನ ಜಲ ಪಡೆದಿಲ್ಲ, ಅಟ್ ಎ ಟೈಮ್ ನಾನು ನಾಶ ಮಾಡಲ್ಲ ಅಂತ. ಅದಕ್ಕೆ ಆಕಾಶದಲ್ಲಿ ಮಾಡಿ ಮುಗಿಲ್ ಬಿಲ್ಲು ಸೂಚನೆ. 3ನೇ ಒಂದು ಒಡಂಬಡಿಕೆ ಯಾರ ಹತ್ರ ಮಾಡ್ಕೊಟ್ರಪ್ಪ ಅಂದ್ರೆ ಅಬ್ರಾಹಂ ಹತ್ರ. ನನ್ನ ಮೇಲೆ ಆಣೆ ಇಟ್ಕೊಂಡು ಹೇಳ್ತಾ ಇದ್ದೀನಿ, ನಿನ್ನ ಸತ್ಯದ ಮುಖಾಂತರ ನಾನು ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತ. ಅದನ್ನ ನಾವು ಎಷ್ಟೊಂದು ಸತಿ ಓದ್ಬಿಡಿದ್ರಿ. ಅದಕ್ಕೆ ನೋಡ್ಬೇಕಾದ್ರೆ
ಇವಾಗ ಅಬ್ರಹಾಂ ಮಾತ್ರ ಏನಂತಂದ್ರೆ ನನ್ನ ಮೇಲೆ ಆಣೆ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಎಲ್ಲಾ ಜನಗಳನ್ನ ಆಶೀರ್ವಾದ ಮಾಡಿಯೇ ಮಾಡ್ತೀನಿ ಅಂತಂದ್ರು ಅದರ. ಇವಾಗ ಯೋಚನೆ ಮಾಡಿ, ಈ ಒಡಂಬಡಿಕೆ ಏನೆಲ್ಲ ಹೆಸರು ಕೊಡ್ಬೋದು ಅಂತ ಒಂದು ಸಜೆಷನ್. ಅದರ ಮೊದಲನೇದು, ಇದು ಅಬ್ರಹಾಂ ಮತ್ತು ದೇವರು ಈ ಒಡಂಬಡಿಕೆ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಅಬ್ರಹಾಮಿನ ಒಡಂಬಡಿಕೆ ಅಂತ ಹೇಳ್ಬೋದು. ಎರಡನೇದು, ಈ ಒಡಂಬಡಿಕೆಯಲ್ಲಿ ಯಾವುದೇ ಕಂಡೀಷನ್ ಇದ್ದಿಲ್ಲ. ಆದಾಮ್ಗೆ ಕಂಡೀಷನ್ ಇತ್ತು, ಹಣ್ಣ ತಿನ್ಬಾರ್ದು, ತಿಂದ್ರೆ ಸಾಯ್ತೀಯಾ ಅಂತ, ಇಲ್ಲ ಅಂದ್ರೆ ನಿತ್ಯ ಜೀವ ಅಂತ. ಅಬ್ರಹಾಮಿಗೆ ಯಾವ ಕಂಡೀಷನ್ ಇಲ್ಲ ರೀ. ಅದರ ನೀನ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಏನಿರಲಿಲ್ಲ, ನೀನ್ ಮಾಡಿರೋದ್ರಿಂದ ನಾನು ಮಾಡೇ ಮಾಡ್ತೀನಿ ಅಂತಂದ್ರೆ ಅನ್ಕಂಡೀಷನಲ್. ಮೂರನೇದು ಏನ್ರಿ, ಇದನ್ನ ಆಣೆ ಇಟ್ಬಿಟ್ಟು ದೇವ್ರು ಸ್ಥಿರಪಟ್ಬಿಟ್ರು, ಅದರಿಂದ ಇದು ಆಣೆಯಿಂದ ಮಾಡಿರೋಂಥ ಒಡಂಬಡಿಕೆ ಅಂತ ಹೇಳ್ಬೋದು. ನಾಲ್ಕನೇದು, ಇದಕ್ಕೆ ಕೃಪೆ ಅಂತ ಹೇಳ್ಬೋದು. ಯಾಕಪ್ಪ ಕೃಪೆ ಅಂತಂದ್ರೆ, ನೋಡ್ರಿ, ಇವಾಗ ಮನುಷ್ಯ ಪಾಪ ಮಾಡಿದ್ಮೇಲೆ ದೇವ್ರು ಸಂಬಳ ಕೊಡ್ತಾರೆ, ಮರಣ. ಆ ಮರಣದಿಂದ ಅವನ್ನ ಕಾಪಾಡಬೇಕು, ಅವ್ನಿಗೆ ರಕ್ಷಣೆ ಕೊಡಬೇಕು ಅಂತ ರೂಲ್ಸ್ ಇದೆಯಾ? ದೇವರ ಇಲ್ಲ. ಒಂದು ನೀತಿ ನಿಯಮದಲ್ಲಿ ರೂಲ್ಸ್ ಇದೆಯಾ? ಇಲ್ಲ. ಇಲ್ಲ. ದಾವೀದ್ ಹೇಳ್ಬಿಟ್ಟ, ಆಕಾಶದ ಸೂರ್ಯ ಚಂದ್ರ ನಕ್ಷತ್ರಗಳು ನೋಡ್ಬೇಕಾದ್ರೆ ಮನುಷ್ಯ ಎಷ್ಟು ಮಾತ್ರದವನು, ನೀನ್ ಯಾಕೆ ದೇವರನ್ನ ಲೆಕ್ಕಿಸ್ಬೇಕು ಅಂತಂದ್ರು. ನೋಡಿ ಎಂಥ ಕೃಪೆ ರೀ. ಪಾಪಿಗಳು ಬೆಳ್ದಿರಂತ ನಮ್ಮವ್ರನ್ನ ಎಂಥ ಮೂಲೆಯಲ್ಲಿ ಬಿದ್ದಿರೋರು, ಏನೂ ಅಯೋಗ್ಯರು ಕೆಲ್ಸಕ್ಕೆ ಬಾರ್ದೆ ಅಂತಾರೋ, ದೇವರು ನಮ್ಮ ಮೇಲೆ ಕೃಪೆ ದಯೆ ನೋಡ್ಸ್ಬಿಟ್ಟವ್ರೆ ಅಂತಾನೆ. ಎಂಥ ಕೃಪೆ ರೀ ಅಲ್ವರ. ಏನ್ರಿ ಕೃಪೆ ಅದರ. ಕೃಪೆಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಏನಪ್ಪ ಎಕ್ಸಾಂಪಲ್ ಅಂದರೆ, ಇವಾಗ ನಾವು ತಿಂಗಳೆಲ್ಲ ಕೆಲಸ ಮಾಡ್ತೀರಪ್ಪ, ತಿಂಗಳೆಲ್ಲ ಕೆಲಸ ಮಾಡಿದ್ಮೇಲೆ ನಮ್ಮ ಬಾಸ್ ನಮ್ಗೆ ಏನು ಕೊಡಬೇಕು? ಸಂಬಳ. ಸಂಬಳ. ಸಂಬಳ ಕೊಡಬೇಕು. ಸಂಬಳ ಕೊಡೋ ಟೈಮಲ್ಲಿ, ತಗೊಳಪ್ಪ ರಾಜು, ನೀನು ಮಾಡಿದ ಕೆಲಸಕ್ಕೆ ಸಂಬಳ 1000 ರೂಪಾಯಿ ಅಂತ ನಾನು ನಿನ್ಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತಂದ್ರೆ ಹೇಗಿರ್ತದೆ? ಖುಷಿ ಇರ್ತದೆ. ಶ್ವೇತಾ ಸಿಸ್ಟರ್, ನೀವು 2000 ರೂಪಾಯಿ ಗಿಫ್ಟ್ ತಗೊಳ್ಳಿ ಅಂತ ಕೊಟ್ರೆ ನಿಮ್ಗೆ ಹೆಂಗಿರ್ತದೆ? ಸಂತೋಷ ಇರ್ತದೆ. ಸಂತೋಷ ಆಯ್ತದ? ದುಃಖ ಆಯ್ತದ? ನಿಮ್ಗೆ ಸಂತೋಷ ಆಗ್ಲಿ ಬಿಡಿ, ನನ್ಗಂತೂ ದುಃಖ ಆಯ್ತದೆ. ನಾನು ಕೇಳಬಿಡ್ತೀನಿ, ಕೆಲಸ ಮಾಡಿರ್ತಾರಲ್ಲ ಸರ್ ನೀವು. ಅಲ್ಲ ಸರ್, ಸಂಬಳ ಕೊಡ್ತಾ ಇದ್ದೀರಾ, ಗಿಫ್ಟ್ ಯಾಕೆ ಸರ್ ಅಂತೀರಾ ಅಂತ ಕೇಳ್ತೀನಿ. ಹೌದು, ಕೆಲಸ ಮಾಡಿ ಕೊಡ್ತಾ ಇದ್ದಾರ ಅಂತ ಅನ್ಬೋದು. ಅದು ಕೆಲಸ ಮಾಡಿದ್ ಗಿಫ್ಟಾ? ಅಯ್ಯೋ ಸರ್, ನೀವು ಕೊಡ್ಬೇಕಾಗಿರೋದು ರೂಲ್ಸ್ ಸರ್, ಅಲ್ವರ? ನೀವು ಕಡ್ಡಾಯವಾಗಿ ಕೊಡ್ಲೇಬೇಕು ಅಲ್ವರ? ಇದು ಗಿಫ್ಟ್ ಅಂತ ದಯವಿಟ್ಟು ಹೇಳ್ಬೇಡಿ ಅಂತ. ಅದು ಗಿಫ್ಟ್ ಅಂತ ಹೇಳಕ್ಕಾಯ್ತದ? ಇಲ್ಲ ರೀ, ನಮ್ ಕೂಲಿ ಬರಲೇಬೇಕಾಗಿರೋದು, ಅದು ಕೊಡ್ಲೇಬೇಕು. ಅದನ್ನ ತಡೆಗಟ್ಟಿಗೆ ಯಾರಿಗೂ ಹಕ್ಕಿಲ್ಲ, ಅದು ಗಿಫ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಸರಿ, ಅವಾಗ ಬಾಸು ಅಯ್ಯೋ ಹಿಂಗ್ ಬೇಜಾರ್ ಮಾಡ್ಕೊಂಡ್ಬಿಟ್ಟಲ್ಲ ಅಂತಂದ್ಬಿಟ್ಟು ನೆಕ್ಸ್ಟ್ ಮಂತ್ 2000 ರೂಪಾಯಿ ಸಂಬಳ ತಗೊಳಪ್ಪ ಅಂತ ಕೊಟ್ಬಿಟ್ಟು, ತಗೋ ಇನ್ನೊಂದು 1000 ರೂಪಾಯಿ ಎಕ್ಸ್ಟ್ರಾ ನಿನ್ಗೆ ಗಿಫ್ಟು ಅಂತ ಕೊಟ್ರೆ ಅದು ಹೆಂಗಿದೆ? ಸಂತೋಷ. ಅದು ಕರೆಕ್ಟ್ ಅಲ್ರ? ನನಗೆ ಅರ್ಥ ಆಗಿರೋದು ಇದು. ಇಲ್ಲಿ ಬರ ತೊಂದರೆ ಇಲ್ಲ, ನೋ ಇಶ್ಯೂಸ್ ಅಲ್ರ. ಇವಾಗ ನೋಡಿದ್ರಿ, ನಮಗೆ ಏನ್ ಸಲ್ಬೇಕಾಗಿದ್ಯೋ ಅದು ಮೀರಿ ಕೊಡೋದು ಏನ್ರಿ ಇವಾಗ? ಅದು ಗಿಫ್ಟ್, ಕರೆಕ್ಟಾ? ಅದಕ್ಕೆ ಬೋನಸ್ ಎಲ್ಲ ಏನ್ರಿ, ಅಬ್ಲಿಗೇಷನ್ಸ್ ಇಲ್ಲ. ಕೊಟ್ರೆ ಕೊಡ್ಬೋದು, ಬಿಟ್ರೆ ಬಿಡ್ಬೋದು ಅಲ್ವರ? ಅದು ಎಕ್ಸ್ಟ್ರಾ. ಇವಾಗ ನಾವು ಮಾಡೋಂಥ ಕೆಲ್ಸಕ್ಕೆ ಸಂಬಳ ಕೊಡೋದು ರೆಗ್ಯುಲರ್, ಕರೆಕ್ಟಾ? ಇವಾಗ ನಾವೆಲ್ಲರೂ ಎಲ್ಲ ಚೆನ್ನಾಗಿ ಲೋಕದಲ್ಲಿ ಕೆಲಸ ಮಾಡ್ತಾ ಇದೀರಿ. ಏನ್ ಮಾಡ್ತಾ ಇದೀರಿ? ಪಾಪ ಮಾಡ್ತಾ ಇದೀರಿ, ಕರೆಕ್ಟಾ? ಪಾಪ ಕೊಡೋಂಥ ಸಂಬಳ ಏನು? ಮರಣ. ಮರಣ, ಕರೆಕ್ಟಾ? ನೋಡ್ರಿ, ಮರಣ ಐತಿ ನೋಡಿರ್ತೀನಿ. ಇವಾಗ ಮರಣ ಬಿಟ್ಟು ದೇವರು ನಮ್ಗೆ ನಿತ್ಯ ಜೀವ ಕೊಡ್ಬೇಕಂತ ರೂಲ್ಸ್ ಇದೆಯಾ? ಇಲ್ಲ. ಇಲ್ಲ, ಕೊಡ್ತಾವ್ರ ನೋಡ್ರಿ. ಸಂಬಳ ಬಿಟ್ಟು ಬೋನಸ್ ಕೊಡ್ತಾವ್ರೆ, ಗೊತ್ತಾ? ಇದೇ ಕೃಪೆ, ಇದೇ ದಯೆ, ಕರೆಕ್ಟಾ? ಹೌದಲ್ವಾ? ಭಿಕ್ಷಕ ಬಂದ್ಬಿಟ್ಟು, ಅಮ್ಮ ತಾಯಿ ಊಟ ತಿಂದಿಲ್ಲ, ಏನೋ ಸ್ವಲ್ಪ ಕೊಡಮ್ಮ ಅಂತಂದ್ರೆ ನಾವು 10 ರೂಪಾಯಿ ಕೂಡ ಕೊಡ್ಬೋದು, 1000 ರೂಪಾಯಿ ಕೂಡ ಕೊಡ್ಬೋದು, ಕರೆಕ್ಟಾ? ನಾವು 10 ರೂಪಾಯಿ ಕೊಟ್ರೆ, ಏನ್ರಿ 10 ರೂಪಾಯಿ ಕೊಡ್ತೇವೆ, 1000 ರೂಪಾಯಿ ಕೊಟ್ಟೇ ಕೊಡ್ಬೇಕು ಅಂದ್ರೆ ಹೆಂಗಿರ್ತಿರೋದು? 1 ರೂಪಾಯಿನೂ ಕೊಡಲ್ಲ. ಅದು ದಯೆನೇ ಅಲ್ಲ, ಕರೆಕ್ಟ್ ಅಲ್ವರ? 1 ರೂಪಾಯಿನೇ ಕೊಡಲ್ಲ ಏನ್ರಿ? ಅದಕ್ಕೆ ನಾವು ಡಿಮ್ಯಾಂಡ್ ಮಾಡಂಗಿಲ್ಲ. ಗ್ರೇಸ್ ಅಂದ್ರೆ ಏನ್ರಿ? ಡಿಮ್ಯಾಂಡ್ ಮಾಡಂಗಿಲ್ಲ. ಧಾರಾಳವಾಗಿ ಹೃದಯಪೂರ್ವಕವಾಗಿ ಏನ್ರಿ ದಯೆ ನೋಡ್ಸೋದು, ಕರುಣೆ ನೋಡ್ಸೋದು. ಇದು ದೇವ್ರು ನೋಡ್ಸ್ಬಿಟ್ರು. ಆಣೆ ಇಟ್ಟು ಬೇರೆ ಹೇಳ್ತಾರೆ, ನೀವು ವರಿ ಮಾಡ್ಬಿಡ, ಮಾಡೇ ಮಾಡ್ತೀನಿ ಅಂತ. ನೋಡ್ರಿ, ಬೈಬಲಲ್ಲಿ ಏನು ಸತ್ಯ ಇದೆ? ಎಲ್ಲ ನರಕಕ್ಕೆ ಹಾಕ್ತಾರಂತೆ. ಎಲ್ಲೈತೆ ಉಪದೇಶ? ಅಬ್ರಾಮ್ಗೆ ಹೇಳ್ಬಿಟ್ಟು ಆಣೆ ಮಾಡ್ಬಿಟ್ಟು ನಾನು ಎಲ್ಲಾನು ಕಾಪಾಡ್ತೀನಿ ಅಂತ ಹೇಳಿದ್ರೆ, ಇವ್ರು ಕೂತ್ಕೊಂಡು ನರಕಕ್ಕೆ ಹಾಕ್ತೀನಿ ಅಂತ ಹೇಳೋದು. ಎಂಥ ಒಂದು ಬೈಬಲ್ಗೆ ವಿರುದ್ಧವಾಗಿರೋ ಬೋಧನೆ ಎಲ್ಲ. ದೇವ್ರನ್ನೇ ಸಾಯಿಸ್ಬಿಡ್ತಾರೆ ಬೇಕಾರೆ. ದೇವ್ರ ಆಜ್ಞೆ ಮೀರಿ ನಡೆದ್ರೆ ಏನ್ ಮಾಡಂಗೆ? ತಾನೇ ಸತ್ಕೊಂಡಂಗಲ್ವಾ? ಎಲ್ಲ ಓದ ನೋಡ್ರಿ, ನೀನು ಸ್ವಲ್ಪ ಹೇಳ್ತೀನಿ ಅದಲ್ಲ ಅಲ್ವರ? ಅದರಿಂದ ಏನ್ರಿ, ಇದನ್ನ ಏನ್ರಿ ಈ ತರ 4 ಹೆಸರು ಕೊಡ್ಬೋದು ಅದರ. ಸರಿಯಪ್ಪ, ಇವಾಗ ದೇವರು ಇದನ್ನ ಜಸ್ಟ್ ಮಾತಲ್ಲಿ ಹೇಳ್ಬಿಟ್ಬಿಡ್ಬಾಯ್ತು. ಮಾತನ್ನ ಏನೋ ಏನ್ರಿ ಒಂದು ವಾಗ್ದಾನ ಹತ್ರ ಮಾಡಿಬಿಟ್ಬಿಡ್ಬಾಯ್ತು. ಇದನ್ನ ಯಾಕೆ ಒಡಂಬಡಿಕೆ ಅಂತ ಕರೆದ್ರು? ಅದರ ಥಿಂಕ್ ಮಾಡ್ಬೇಕಲ್ವಾ? ನೋಡಿ, ಇವಾಗ ಅವಾಗ ಏನ್ ನೋಡಿದ್ರಿ, ನಾನು ನಿಮ್ಮ ಹತ್ರ ಪ್ರಾಮಿಸ್ ಮಾಡ್ತೀನಿ. ಅದರ ಎಕ್ಸಾಂಪಲ್ ಇವಾಗ ನಾನು ಹೇಳ್ತೀನಿ, ಶ್ವೇತಾ ಸಿಸ್ಟರ್, ನಾನು ನಿಮ್ಗೆ 10 ಲಕ್ಷ ಕೊಡ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡ್ತೀನಿ ತಿಳ್ಕೊಳ್ಳಿ. ಆ ಪ್ರಾಮಿಸ್ ನಂಬಕಾಯ್ತದ? ಆತರ ಆಯ್ತು ಇಲ್ಲ ಹೇಳಕ್ಕಾಗಲ್ಲ. ಅರೆ ಬರ್ಕೊಬಿಟ್ರೆ
ಮಾಡ್ಲೇಬೇಕು. ನಂಬಿಕೆ. ಅದರ ಬರ್ಕೊಟ್ಮೇಲೆ ಮಾಡ್ಲೇಬೇಕು. ಅದರ ಅದೇ ತರ ದೇವ್ರಿಗೆ ಇದು ಮನುಷ್ಯನ ದೃಷ್ಟಿಯಲ್ಲಿ ಬರ್ಕೊಡ್ಲೇಬೇಕು, ಯಾಕಂದ್ರೆ ಇಲ್ಲ ಮನುಷ್ಯನ್ ನಂಬಕ್ಕಾಗಲ್ಲ. ಆದ್ರೆ ದೇವ್ರಿಗೆ ಎಡು ಒಂದೇ ಅಲ್ವಾ? ದೇವ್ರ ಲೆಕ್ಕದಲ್ಲಿ ಮಾತು ಕೂಡ ಒಂದೇ, ಅಗ್ರಿಮೆಂಟ್ ಕೂಡ ಒಂದೇ, ಒಡಂಬಡಿಕೆ ಕೂಡ ಒಂದೇ ಅಲ್ವಾ? ಹಂಗಾದ್ರೆ ದೇವರು ಯಾವುದೋ ಒಂದು ಹೇಳ್ಬೇಕಾಗಿತ್ತು, ಯಾಕೆ ಎಡು ಮಾಡಿದ್ರು? ಯಾಕೆ ಅದನ್ನ ಸುಮ್ಮನೆ ಮಾತಲ್ಲಿ ಹೇಳ್ದಿರ ಯಾಕೆ ಅದು ಒಡಂಬಡಿಕೆ ಅಂತ ಮಾಡ್ಕೊಂಡ್ರು ಅಂತಂದ್ರೆ ಏನ್ರಿ, ಓದೋ ಒಡಂಬಡಿಕೆ ಬ್ಯಾಕ್ ಗ್ರೌಂಡ್ ಅರ್ಥ ಮಾಡ್ಕೊಬೇಕು. ಯಾಕೆ ಒಬ್ಬ ಮನುಷ್ಯ ಒಡಂಬಡಿಕೆ ಮಾಡ್ಕೊಂತಾನೆ ಅಂತ ಅರ್ಥ ಮಾಡ್ಕೊಬೇಕು. ನೋಡಿ ಕೆಲವು ವಾಕ್ಯಗಳು ಓದೋಣ. Hebrews 6 ಚಾಪ್ಟರ್ ತೆಗೀರಿ ದಯವಿಟ್ಟು. 16ನೇ ವಾಕ್ಯ ಮೊದಲು ಓದಿ, ಆಮೇಲೆ 13ನೇ ವಾಕ್ಯ ಓದಿ. Hebrews 6:16. ಮನುಷ್ಯರು ತಮಗಿಂತ ಹೆಚ್ಚಿನವನ ಆಣೆ ಇಡುತ್ತಾರಷ್ಟೇ. ಮಾತಿಗೆ ಆಣೆ ಇಟ್ಟು ಸ್ಥಿರಪಡಿಸಿದ ಮೇಲೆ ಅವರೊಳಗೆ ವಿವಾದವೇನೂ ಇರುವುದಿಲ್ಲ. ಆಣೆ ಇಡಂತ ರೀಸನ್ ಹೇಳ್ತಾರೆ ನೋಡಿದ್ರಿ. ಯಾರೋ ಒಬ್ರು ಆಣೆ ಇಟ್ಬಿಟ್ಟ ಅಂತಂದ್ರೆ ಅದಕ್ಕೇನು ವಿವಾದನೇ ಇಲ್ಲ ರೀ. ಯಾವಾಗ ಆಣೆ ಇಡ್ಬೇಕಾ ತನಕಿಂತ ದೊಡ್ಡವ್ರ ಮೇಲೆ ಇಡ್ತಂತೆ. ಏನಿದೆ ಅರ್ಥ ನೋಡಿ. ಇವಾಗ ಇದು ನಿಮ್ಗೆ ಎಕ್ಸಾಂಪಲ್ ಹೇಳಿದ್ನೋ ಇಲ್ಲ, ಇನ್ನೂ ಹೇಳ್ತೀನಿ ಕೇಳ್ರಿ. ಅಂದ್ರೆ ಇವಾಗ ನಮ್ಮ ಹುಡುಗ ಪಕ್ಕದ ಮನೆ ಹುಡುಗ ಜೊತೆಲ್ಲ ಆಟ ಆಡ್ತಾ ಇರ್ತಾನೆ, ಕಲ್ಲು ಹುಡುಗ್ಬಿಡ್ತಾನೆ, ತಲೆಗೆ ರಕ್ತ ಬಂದ್ಬಿಡ್ತಾನೆ, ನೀವು ಸೈಲೆಂಟಾಗಿ ಬಂದು ಮನೆ ಔಸ್ಕೊಂಡ್ಬಿಡ್ತಾನೆ, ಯಾರಿಗೂ ಹೇಳಲ್ಲ. ಪಕ್ಕದ ಮನೆಯವ್ರು ಬಿಡ್ತಾರ, ಓಡ್ಬರ್ತಾರೆ. ರೇ ಬರ್ರಿ ಇಲ್ಲಿ, ನಿಮ್ಮ ಮಗ ಏನ್ರಿ ಮಾಡ ನೋಡ್ರಿ, ನನ್ನ ಮಗನ ಕಲ್ಲು ಹೊಡ್ಬಿಡು ರಕ್ತ ಬರ್ತೈತೆ ನೋಡ್ರಿ. ಓರಿ ಸುಮ್ಮನೆ ನಿಮ್ಮ ಮಗ ಎಲ್ಲ ಬಿದ್ದಿರ್ಬೇಕು, ನಮ್ಮ ಮಗನ ಯಾಕ್ರಿ ಬಿಳೆ ಮಾಡ್ತೀರಾ? ಅವ್ನ ಆ ಥರ ಎಲ್ಲ ಮಾಡಲ್ಲ. ಅಯ್ಯೋ ಅದಕ್ಕೇನು ಸರ್, ನೀವು ದಯವಿಟ್ಟು ನಿಮ್ಮ ಮಗನ ಕರ್ಬಿಟ್ಟು ಕೇಳಿ ಅಂತಂದ್ರೆ, ನಮ್ಮ ಮಗನ ಕರ್ಬಿಟ್ಟು ಕೇಳಿದ್ರೆ ಅವನು ಏನೋ ಹಿಂಗೆಲ್ಲ ಮಾಡಿದಿನೋ ಅಂತಂದ್ರೆ ಅವನು ಇಲ್ಲ ಮಮ್ಮಿ ಯೋರ್ ಪ್ರಾಮಿಸ್ ಮಮ್ಮಿ, ಮದರ್ ಪ್ರಾಮಿಸ್ ಮಮ್ಮಿ, ನಾನು ಮಾಡಿಲ್ಲ ಅಂತಂದ್ರೆ ಅವ್ರ ಅಮ್ಮ ಏನ್ ಮಾಡ್ತಾರೆ ಹೇಳಿ? ಮಗನೇ ನಂಬ್ತಾರೆ. ಮಗನೇ ನಂಬ್ತಾರೆ. ರೀ ಹೋಗ್ರಿ, ನಮ್ಮ ಮಕ್ಕಳ ಆಣೆ ಇಡಲ್ಲ, ಸುಮ್ಮನೆ ಹೋಗ್ರಿ, ನೀವು ಸುಮ್ಮನೆ ಹೋಗ್ರಿ, ಕಳಿಸ್ಬಿಡ್ತಾರೆ. ಯಾಕೆ? ಆಣೆ ಇಟ್ಬಿಟ್ರೆ ಎಲ್ಲ ವಾದ ವಿವಾದಗಳಿಗೆ ಅಂತ್ಯ ಇನ್ಯಾವುದು ಇರೋದಿಲ್ಲ. ಇದನ್ನೇ ದೇವ್ರು ಮಾಡಿದ್ದು. ಒಂದ್ಸತಿ ಆಣೆ ಇಟ್ಬಿಟ್ರೆ ನೆಕ್ಸ್ಟ್ ಇನ್ಯಾರ ಮಾತು ಕೇಳ್ಬೇಡ್ರಿ, ನಂಬೇಡ್ರಿ ಅಂತ ಅರ್ಥ ದೇವ್ರು ಹೇಳೋದು ಅಲ್ವರ. ಆಮೇಲೆ ಆಣೆ ಇಡ್ಬೇಕ್ರಿ ಯಾವಾಗೂ ತನ್ಕಿನ್ ಚಿಕ್ಕವ್ರ ಮೇಲೆ ಇಡಲ್ಲ, ತನ್ಕಿನ್ ದೊಡ್ಡವ್ರ ಮೇಲೆ ಇರೋದು ಅಲ್ವರ. ಇವಾಗ ನೀವ್ ಹೇಳ್ರಿ, ದೇವ್ರಕಿನ್ ದೊಡ್ಡವ್ರು ಯಾರಿದ್ದಾರೆ? ಯಾರು ಯಾರೂ ಇಲ್ಲ. ಇಲ್ಲ. ಯಾರು ಇಲ್ಲ. ಅದಕ್ಕೆ ಅವ್ರು ತನ್ನ ಮನೆ ಇಟ್ಕೊಂಡಿದ್ದು. ನಾನು ಹೆಂಗ್ ಗೊತ್ತಾ ಮೀನಿಂಗು, ನಾನು ಮಾಡ್ತೀನಿ ಅಂತ. ಅದಕ್ಕೆ ಅಗ್ರಿಮೆಂಟ್ ದೇವ್ರು ಸೈನ್ ಮಾಡ್ದಂಗೆ ನೋಡಿ ಹೇಳ್ತಾರೆ. 13ನೇ ವಾಕ್ಯ ಓದಿಸ್ತಾರೆ ಇವಾಗ, 13th ವರ್ಸ್. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗದೆ ಇದ್ದದರಿಂದ ತನ್ನ ಆಣೆ ಇಟ್ಟು, ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ನೋಡ್ರ, ತಾನಿಕ್ಕಿಂತ ದೊಡ್ಡವ್ರು ಯಾರು ಇಲ್ದಾರ ಅವ್ರ ಮೇಲೆ ಆಣೆ ಇಟ್ಕೊಟ್ರಂತೆ. ಸರಿ, ಇದು ಯಾರಿಗೋಸ್ಕರ ಮಾಡಿರೋದು ಇದು ದೇವ್ರು? ನಮಗೋಸ್ಕರ ಯಾಕೆ ಗೊತ್ತಾ? ನಮ್ಗೆ ಡೌಟು. ದೇವ್ರಿಗೇನು ಡೌಟ್ ಇಲ್ಲ ಬಿಡಿ, ದೇವ್ರಿಗೇನು ಡೌಟ್ ಇಲ್ಲ. ಅವ್ರು ಹೇಳ್ದಿರಲಿ ಮಾಡೇ ಮಾಡ್ತಾರೆ. ಆದ್ರೆ ನಮ್ಗೆ ಐತಲ್ಲ ಕೇಸು, ನಮ್ಗೆ ಅಗ್ರಿಮೆಂಟ್ ಇಲ್ಲದ್ರೆ ಏನು ನಂಬೋದೇ ಇಲ್ವಲ್ಲ ನಾವು. ಅದಕ್ಕೆ ನಮಗೆ ಡೌಟ್ ಇರಬಾರ್ದು ಅಂದ್ಬಿಟ್ಟು ದೇವ್ರು ಅಗ್ರಿಮೆಂಟ್ ಮಾಡಿರೋದಂತೆ. ಎಲ್ಲಿ ಕೊಟ್ಟೈತೆ? 17ನೇ ವಾಕ್ಯ ಓದ್ರಿ, ಅದರಲ್ಲಿ 17 ಓದಿ. ಹಾಗೆಯೇ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದುದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆ ಇಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದನು. ಯಾರಿಗಂತೆ ಸ್ಥಿರಪಡಿಸಿರೋದು? ದೇವರು ತನ್ನ ಸಂಕಲ್ಪವನ್ನು ಏನ್ರಿ ನಿಶ್ಚಲವಾಗಿದೆ, ತನ್ನ ಸಂಕಲ್ಪ ಏನ್ ಮಾಡಿರೋ ಅದು ನಿಶ್ಚಲವಾಗಿದೆ ಅಂದ್ಬಿಟ್ಟು ಏನ್ರಿ ವಾಗ್ದಾನಕ್ಕೆ ಬಾಧ್ಯರಾಗಿರೋರು. ಯಾರು ವಾಗ್ದಾನಕ್ಕೆ ಬಾಧ್ಯರಾಗಿರೋರು? ನಾವು, ಅಬ್ರಾಹ್ಮನ ಸಂತತಿ ಆಗಿರೋಂಥ ನಾವು. ಇದನ್ನ ನೋಡಿತೀನಿ, ಆ ವಾಗ್ದಾನ ಮಾಡೋರಲ್ಲ, ನಿನ್ನ ಸಂತತಿ ಮುಖಾಂತರ ನಾನು ಆಶೀರ್ವಾದ ಮಾಡ್ತೀನಿ. ಯಾರು? ಸಂತತಿ ಕ್ಲಾಸ್ ಸಭೆ ಮಾಡ್ತೋಗ್ಬಿಟ್ರ? ಸಭೆ ಸ್ತ್ರೀನ ಸಂತತಿ. ನಾವು ನಮಗೋಸ್ಕರ ನಮಗೆ ಬಹು ಸ್ಪಷ್ಟವಾಗಿ ತೋರಿಸ್ಬೇಕೆಂದು ಆಣೆ ಇಟ್ಟು ಸ್ಥಿರಪಡಿಸಿದ್ದಾರೆ. ನಮಗೆ ಗ್ಯಾರಂಟಿ ಇರಲಿ, ಡೌಟೇ ಪಡಬಾರ್ದು ದೇವ್ರ ಮೇಲೆ ಅಂತ ಅಂದ್ಬಿಟ್ಟು ಅಗ್ರಿಮೆಂಟ್ ಮಾಡಿರೋದು. ಅರ್ಥಾಯ್ತಾ? ಕೌನೆಂಟ್ ಯಾರಿಗೋಸ್ಕರ ಮಾಡಿರೋದು? ಅಬ್ರಾಹ್ಮ್ಗೋಸ್ಕರ ಅಲ್ಲ, ಯಾರಿಗೋಸ್ಕರ ಅಲ್ಲ, ನಮಗೋಸ್ಕರ, ನಮ್ಮ ವಿಶ್ವಾಸಿನಲ್ಲಿ ದೃಢವಾಗಿರ್ಲಿ ಅಂತ. ಸರಿ, ಇವಾಗ ಇದು ಅಬ್ರಾಹ್ಮ್, ಇದು ಒಡಂಬಡಿಕೆ ಬ್ಯಾಕ್ಗ್ರೌಂಡ್. ಇವಾಗ ಬರೋ ಸಬ್ಜೆಕ್ಟ್ಗೆ ಏನ್ ನೋಡಿದ್ರಿ? ಅಬ್ರಾಹ್ಮನ ಹೆಂಡತಿಗಳು ಒಡಂಬಡಿಕೆಗೆ ಛಾಯೆ. ಹಂಗಾದ್ರೆ ಇಬ್ರು ಜನ ಹೆಂಡತಿ ಇದ್ರು. ಒಂದು ಹಗಾರ್. ಹಗಾರ್ ಅಂದ್ರೆ ಯಾವ ಒಡಂಬಡಿಕೆ? ಇವಾಗ ಹೋದ್ರಿ ಗಲಾತ್ಯರು 4:24. ಗಲಾತ್ಯರು 4:24 ದಯವಿಟ್ಟು ಹೋದ್ರಿ ಯಾರಾದ್ರ? ಈ ಸಂಗತಿಗಳು ಉಪಮಾನವಾಗಿವೆ. ಹೇಗೆಂದರೆ ಆ ಇಬ್ಬರು ಸ್ತ್ರೀಯರು ಎರಡು ಒಡಂಬಡಿಕೆಗಳೇ. ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ಶಾಶ್ವತದಲ್ಲಿ ಇರಬೇಕಾದ ಮಕ್ಕಳನ್ನು ಹೆರುವಂತದ್ದು, ಅದೇ ಹಾಗರ್. ಅದೇ ಹಾಗಾರ್. ನೋಡ್ರ ಏನ್ರಿ, ಒಂದು
ಒಡಂಬಡಿಕೆ ಯಾವ್ದಪ್ಪ ಅಂದ್ರೆ ಸಿನಾಯಿ ಪರ್ವತ ಆಗಿರತ್ತ ಒಡಂಬಡಿಕೆ ಅಂತ ಹೇಳ್ತಾರೆ. ಇವಾಗ ನೀವ್ ಹೇಳ್ರಿ, ಸಿನಾಯಿ ಪರ್ವತ ದೇವ್ರು ಯಾವ ಒಡಂಬಡಿಕೆ ಕೊಟ್ರು? ಮೋಸೆಸ್ ಮುಖಾಂತರ ನ್ಯಾಯ ಪ್ರಮಾಣದ ಒಡಂಬಡಿಕೆ ಅಲ್ವರ, 10 ಕಮಾಂಡ್ಸ್ ಕೊಟ್ರು. ಎಸ್, ದಸಾಜ್ಞೆ ಕೊಟ್ರು. ಆ ಒಡಂಬಡಿಕೆ ಏನ್ ಮಾಡ್ತಾರೆ, ಇದು ಸೂಚನೆ ಮಾಡ್ತಾರೆ. ಹೇಗೆ ಅಬ್ರಾಮು ಹಗಾರ್ನ ಮದುವೆ ಮಾಡ್ಕೊಂಡಿದ ತಕ್ಷಣ ಇಮ್ಮಿಡಿಯೇಟ್ ಇಷ್ಮೇಲ್ ಹುಟ್ಬಿಟ್ರು, ದೇವ್ರು ಈ ಒಡಂಬಡಿಕೆ ಮಾಡ್ಕೊಂಡಿದ ತಕ್ಷಣ ಇಸ್ರೇಲ್ ಜನಗಳು ಏನಂದ್ಬಿಟ್ರು, ದೇವದರ್ಶಿಲಿ ಜೀವಂತವಾಗಿ ಬಂದ್ಬಿಟ್ರು, ಈ ಒಡಂಬಡಿಕೆ ಕಡೆ ಬಂದ್ಬಿಟ್ರು ಅಲ್ವರ. ಯಾವಾಗ ಅಲ್ಲಿ ಹಾಗಾರ್ ಏನಾಗಿದ್ಲು, ಸ್ವತಂತ್ರವಾಗಿರ್ಲಿಲ್ಲ ರೀ, ಶಿ ವಾಸ್ ಎ ಸರ್ವೆಂಟ್. ಅದೇ ತರ ಇಸ್ರೇಲ್ ಜನಗಳು ಏನಾಗಿದ್ರು, ಈ ದಾಸತ್ವ ಇದಾರೆ, ನ್ಯಾಯಪ್ರಮಾಣ ದಾಸತ್ವದಲ್ಲಿ. ಓದಿ, ಹೇಗೆ ಕಂಟಿನ್ಯೂ ಮಾಡಿಬೋದು ನೆಕ್ಸ್ಟ್. ಹಾಗರ್ ಅಂದರೆ ಅರಬಸ್ಥಾನದಲ್ಲಿರುವ ಸಿನಾಯಿ ಪರ್ವತ. ಅವಳು ಈಗಿನ ಯೆರೂಸಲೇಮ್ ಎಂಬವಳಿಗೆ ಸರಿ ಬೀಳುತ್ತಾಳೆ. ಹ್ಮ್. ಹೇಗೆಂದರೆ ಹ್ಮ್. ಈಕೆ ತನ್ನ ಮಕ್ಕಳ ಸಹಿತ ದಾಸತ್ವದಲ್ಲಿದ್ದಾಳೆ. ಎಷ್ಟು ಕ್ಲಿಯರ್ ಆಗಿದ್ರೆ ಇವಾಗಿರಂತ ಜೆರೂಸಲೇಮ್ ಇಸ್ರೇಲ್ ಪೀಪಲ್ಗೆ ಕ್ಲೀನ್ ಆಗಿದೆ, ಅವಳು ಇನ್ನ ದಾಸತ್ವಲ್ಲ ಅವಳೆ. ಇಸ್ರೇಲ್ ಪೀಪಲ್ ಇವತ್ತು ಕೂಡ ನ್ಯಾಯ ಕಡೆ ಇದ್ದಾರೆ, ಅದೇ ತಿಳ್ಕೊಂಡಿದ್ದಾರೆ. ದೇ ಆರ್ ಸ್ಟಿಲ್ ಸರ್ವೆಂಟ್ಸ್ ಟು ದ ಲಾ ಅಲ್ವರಾ. ಅದಕ್ಕೆ ಇಷ್ಮೇಲ್ ಅಂತಾರೆ ಯಾರಪ್ಪ ಅಂದ್ರೆ ಇಸ್ರೇಲ್ ಜನಗಳು. ಇದು ನೋಡಿ, ಇವೆಲ್ಲ ಬೈಬಲ್ ಟಾಪಿಕ್ ಸಬ್ಜೆಕ್ಟ್ಗಳಿದೆ, ದೇವ್ರ ಚಿತ್ರ ನೋಡೋಣ ಇದೆಲ್ಲ. ಅದರ ಏನೋ ಇಷ್ಮೇಲ್ಗೆ ಇಸಾಕಿನ ಜಗಳ ಆಯ್ತು, ಎಲ್ಲ ಪಾಠಗಳಿದೆ ನೋಡೋಣ. ಸರಿ, ಇವಾಗ ನೆಕ್ಸ್ಟ್ ಬರೋಣ. ಯಾರೋ ಇನ್ನೊಬ್ರು ಇಂತಿದ್ರು, ಯಾರೋ ಸಾರಾ ಅಲ್ವರ. ಏನಂತೆ ಸಾರಾ ಏನಂತೆ, ಏನು ಸೂಚನೆ ಮಾಡ್ತದೆ? ಓದ್ರಿ ಅಂತೀರಿ ಎಲ್ಲಿ 22 ಹಾಗೆ ಕಂಟಿನ್ಯೂ ಮಾಡಿಬಿಡಾರಾ? ಅದರಲ್ಲಿ ಬರೆದಿರುವುದೇನೆಂದರೆ, ಅಬ್ರಹಾಮನಿಗೆ 2 ಮಕ್ಕಳಿದ್ದರು. ಒಬ್ಬನು ತೊತ್ತಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ಕಂಟಿನ್ಯೂ ಮಾಡಿ ಹಂಗೆ. ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದನು, ಧರ್ಮಪತ್ನಿಯ ಮಗನೋ ವಾಗ್ದಾನದ ಫಲವಾಗಿ ಹುಟ್ಟಿದನು. ನೋಡಿ, ಒಬ್ಬ ಫ್ರೀ ವುಮೆನ್ ಇಂದ ಹುಟ್ಟಿರೋದು, ಇನ್ನೊಬ್ರು ಸರ್ವೆಂಟ್ ಇಂದ ಹುಟ್ಟಿರೋದು. ಅಂದ್ರೆ ಫ್ರೀ ವುಮನ್ ಅಂದ್ರೆ ಸಾರಾಯಿಂದ ಹುಟ್ಟಿರೋದು, ಸ್ವತಂತ್ರವಾಗಿ ಹುಟ್ಟಿರೋಂಥವ್ರು ಯಾರಪ್ಪ ಅಂದ್ರೆ ಏನ್ರಿ, ಇಸಾಕನು ಅಲ್ವರ. ಆಮೇಲೆ ದಾಸತ್ವದಲ್ಲಿ ಹುಟ್ಟಿರೋರು ಯಾರು, ಅದು ಯಾರು ಅಂದ್ರೆ ಇಷ್ಮೇಲ್ ತರ ಇರೋಂಥ ಇಸ್ರೇಲ್ ಜನಗಳು. ಸರಿ, ಈ ಸ್ವತಂತ್ರವಾಗಿರೋಂಥ ಸಾರಾಗಿ ಹುಟ್ಟಿರಲ್ಲ ಇಸಾಕು ಯಾರಿಗೆ ಛಾಯೆ ಅಂತೆ? ಏನ್ರಿ, ಓದಿ ನೋಡೋಣ ಅಂತೀರಿ ಎಲ್ಲಿ? ಗಲಾತ್ಯರು 4:26 ಬದಾರ. ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ. ಇವಳು ನಮಗೆಲ್ಲರಿಗೂ ತಾಯಿ ಅಂತೆ. ಏನಪ್ಪ, ಮೇಲನ ಯೆರೂಸಲೇಮ್ ಅವಳು ಸ್ವತಂತ್ರಳಂತೆ, ಅವಳು ಫ್ರೀ ಅಂತೆ, ಅವಳೇ ನಮ್ಗೇನ್ರಿ ತಾಯಿ ಅಂತ ಬಿಟ್ಟು. ಈ ಮೇಲನ ಯೆರೂಸಲೇಮ್ ಅಂತ ಬೈಬಲ್ ಎಲ್ಲಿ ಓದ್ತೀರಿ? ಪ್ರಕಟಣೆ 21ನೇ ಅಧ್ಯಾಯದಲ್ಲಿ ಮೇಲೆ ಇರೋಂಥ ಒಂದು ಯೆರೂಸಲೇಮ್ ಹೊಸದಾಗಿ ಏನ್ರಿ ಯೇಸು ಕ್ರಿಸ್ತನ ಮೊದಲ್ಗಿತ್ತಿತ ರೆಡಿಯಾಗಿ ಇಳಿಯೋದನ್ನ ನೋಡ್ತೀವಿ ಅಂತ ಹೇಳ್ತಾರೆ. ಈ ಒಂದು ಮೇಲೆ ಯೆರೂಸಲೇಮ್ ಅಂತಂದ್ರೆ ಏನ್ರಿ, ಸಭೆ. ಅದರ ಚರ್ಚ್ನ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಅದಕ್ಕೆ ಇಬ್ರಿಯರು 12:23 ಹೇಳ್ತಾರಲ್ಲ, ಏನ್ರಿ, ಪರಲೋಕದಲ್ಲಿ ಹೆಸರು ಪಟ್ಟಲ್ಪಟ್ಟಂತ ಚೊಚ್ಚಲು ಮಕ್ಕಳ ಸಭೆಗೂ ಅದರ ಏನ್ರಿ ಮೇಲನ ಏನು ಜಯಾನ್ ಪರ್ವತದಲ್ಲಿ ಅಂತ ಮೌಂಟ್ ಜಯಾನ್ ಅಂತ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾರಲ್ಲ ನೋಡಿ, ಓದ್ಬಿಡೋಣ ವಾಕ್ಯ. Hebrews 12:23. Hebrews 12:23. ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ, ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ, ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ, ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ. ನೋಡ್ರ, ಈ 22ರಿಂದ ಹೋದ್ರೆ ಪರಲೋಕದಲ್ಲಿ ಯೆರೂಸಲೇಮ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಬರ್ತದೆ ಅಲ್ವರ. ಹೆವೆನ್ಲಿ ಜೆರೂಸಲೇಮ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಏನ್ರಿ, ಅದು ಚರ್ಚ್ ಕ್ಲಾಸ್ ಆಫ್ ಪೀಪಲ್ ನ ಸೂಚನೆ ಮಾಡ್ತಾರೆ. ಅದಕ್ಕೆ ಅಬ್ರಾಮ್ 2 ತರ ವಾಗ್ದಾನ ಮಾಡಿದ್ದು, ಆಕಾಶದ ನಕ್ಷತ್ರಗಳು ಸಮುದ್ರದಲ್ಲಿ ಉಸುರುಗಳು ಅಲ್ವರ. ಅಬ್ರಾಮ್ ಹೇಗೆ ಏನ್ರಿ ಸಾರಾನ್ ಮದುವೆ ಮಾಡ್ಕೊಂಡಿದ್ರು, ದೇವ್ರು ಫಸ್ಟ್ ಅಬ್ರಾಮ್ ಹತ್ರ ಒಡಂಬಡಿಕೆ ಮಾಡ್ಕೊಂಡಿದ್ರು, ನಿನ್ ಸಂತತಿ ಮುಖಾಂತರ ಎಲ್ಲಾರನ್ನೂ ಆಶೀರ್ವಾದ ಮಾಡ್ತೀನಿ ಅಂತ. ಆದ್ರೆ ಆ ಸ್ತ್ರೀನ್ ಸಂತತಿ ಬಂದ್ಬಿಡ್ತಾ, ಇಸಾಕ್ ಹುಟ್ಬಿಟ್ನಾ? ಇಸಾಕ್ ಹುಟ್ಲಿಲ್ಲ ರೀ ಅಲ್ವರ. ಅದ್ರಿಗೆ ಏನಾಯ್ತು ಅಂತಂದ್ರೆ ವಯಸ್ಸಾಗ್ತಾ ಹೋಗಿದ ತಕ್ಷಣ ಸಾರಾ ಏನ್ ಮಾಡ್ತಾರೆ, ಅಯ್ಯೋ ಹಿಂಗೆ ಇದ್ಬಿಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೆಂಟ್ರಲ್ಲಿ ಹಗಾರ್ನ ಬಂದು ಮದುವೆ ಮಾಡ್ಕೊಂತಾರೆ. ಅದಕ್ಕೆ ಯೇಸು ಕ್ರಿಸ್ತು ಬರೋದು ತುಂಬಾ ಟೈಮ್ ಇತ್ತು. ಅದರಿಂದ ದೇವ್ರೇನಪ್ಪ ಮಾಡ್ತಾರೆ ಅಂತಂದ್ರೆ ಸೆಂಟ್ರಲ್ಲಿ ನ್ಯಾಯ ಪ್ರಮಾಣನ ಸೇರಿಸ್ತಾರೆ. ನ್ಯಾಯ ಪ್ರಮಾಣ ಸೇರಿಸಿದ ತಕ್ಷಣ ನ್ಯಾಯ ಪ್ರಮಾಣ ಯಹೂದ್ಯರೆಲ್ಲ ಹುಟ್ಬಿಟ್ರು ಅದರ. ಆದ್ರೆ ಯಹೂದ್ಯರು ಹುಟ್ಟಿದ ತಕ್ಷಣ ದೇವ್ರು ಕ್ರಿಸ್ತನ್ನ ಬಿಟ್ಬಿಟ್ರ ಅಂದ್ರೆ ಇಲ್ಲ ರೀ, ಕ್ರಿಸ್ತನ್ನ ಇಸ್ರೇಲ್ ನಡುವೆನೆ ಜನ್ಮ ತೊಡಕ್ ಮಾಡ್ತಾರೆ. ಯಾವಾಗ ಯೇಸು ಕ್ರಿಸ್ತು ಬೆಳೆದಿಕ್ಕೆ ಶುರು ಮಾಡಿದ್ರೋ ಏನ್ರಿ, ಅಲ್ಲಿ ಇಸ್ರೇಲ್ ಜನಗಳು ಯೇಸು ಕ್ರಿಸ್ತನ್ಗೆ ಹಿಂಸೆ ಕೊಡೋಕೆ ಶುರು ಮಾಡಿದ್ರು. ಯಾವ ತರ? ಇಷ್ಮೇಲು ಇಸಾಕನ್ಗೆ ಹಿಂಸೆ ಕೊಡತ್ತಾರ
ಏನ್ರಿ ಯಹೂದ್ಯರು ಕ್ರಿಸ್ತನ್ಗೆ ಹಿಂಸೆ ಕೊಡಕ್ಕೆ ಏನ್ ಮಾಡಿದ್ರು, ಶುರು ಮಾಡಿದ್ರು ಅಲ್ವರ. ನೋಡಿ ಅಂತೀನಿ ಗಲಾತ್ಯರು 4:29. ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆಪಡಿಸಿದಂತೆಯೇ ಈಗಲೂ ಅದೇ. ಈಗಲೂ ಅದೇ ನೋಡ್ರ, ಇಷ್ಮೇಲು ಇಸಾಕನ್ಗೆ ಹಿಂಸೆ ಕೊಡತಾರ, ಈಗಲೂ ಇದೆ. ಆಮೇಲೆ ನೆಕ್ಸ್ಟ್ 30. ಆದರೂ ಶಾಸ್ತ್ರವು ಏನು ಹೇಳುತ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ. ನೋಡ್ರ, ಅದಕ್ಕೆ ಹೇಳ್ತಾರೆ ಸಾರೇನ್ರು ಇಬ್ರು ಹೊರಗಾಕು, ಇಬ್ರು ಒಟ್ಟಿಗೆ ಇರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾವಾಗ ಯಹೂದ್ಯರು ಯೇಸು ಕ್ರಿಸ್ತನಿಗೆ ಹಿಂಸೆ ಕೊಟ್ರೋ, ದೇವರು ಇಸ್ರೇಲ್ ಜನಗಳನ್ನ ಕೈ ಬಿಟ್ಬಿಟ್ರು. ಕೈ ಬಿಟ್ಟಿದ ತಕ್ಷಣ ಏನ್ರಿ ಹಗಾರ್ಗೂ ಇಷ್ಮೇಲ್ಗೆ ಬಹು ಕಷ್ಟ ಸಂಕಟಗಳು, ತುಂಬಾ ತೊಂದರೆ ಆಯ್ತು. ಇನ್ನೇನ್ ಸಾಯ ಸ್ಥಿತಿಗೆ ಬಂದ್ಬಿಡ್ತು. ಯಾವಾಗ ಇಸ್ರೇಲ್ ಜನಗಳು ಯೇಸು ಕ್ರಿಸ್ತನ ರಿಜೆಕ್ಟ್ ಮಾಡಿದ್ರು, ಯೆರೂಸಲೇಮ್ ನಾಶ ಆಗೋಯ್ತು. ಯಹೂದ್ಯರನ್ನೆಲ್ಲ ಕಡೆ ಏನ್ ಮಾಡಿದ್ರು, ಲೋಕದ ಎಲ್ಲ ಕಡೆ ಚೆದರ್ಸ್ಬಿಟ್ರು. ಇಸ್ರೇಲ್ ಪಟ ಜ್ಞಾಪನ ಆಯ್ತಲ್ವರ, ಇಸ್ರೇಲ್ಗೆ ಬಹು ಕಷ್ಟ ಆಯ್ತು. ಹಿಟ್ಲರ್ ಟೈಮಲ್ಲಿ ಭಯಂಕರ ಹಿಂಸೆ ಕೊಟ್ರು. ಅದರ ಇವತ್ತು ಕೂಡ ಇಸ್ರೇಲ್ಗೇನ್ರಿ ಭಯಂಕರ ತೊಂದರೆ. ಈ ತೊಂದರೆ ಇನ್ನ ಬರ್ತಾ 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 ಇನ್ನ ಜಾಸ್ತಿ ಆಗ್ತದೆ. ಯಾವ ತರ ಹೋಗ್ತದೆ ಅಂದ್ರೆ, ಅವ್ರ ಹತ್ರ ಇರೋಂಥ ಸೋರ್ಸ್, ಸ್ವಲ್ಪ ನೀರು ಸ್ವಲ್ಪ ಆಹಾರ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದೆ. ಒಂದ್ಸತಿ ಅದು ಖಾಲಿ ಆಯ್ತು ಅಂತಂದ್ರೆ ಸಾಯ ಸ್ಥಿತಿಗೆ ಬಂದ್ಬಿಡ್ತದೆ, ಇಸ್ರೇಲ್ನ ನಾಶ ಆಗೋ ಸ್ಥಿತಿಗೆ ಬರ್ತದೆ. ಆವಾಗ ಏನ್ರಿ ಹಗಾರು ದೇವ್ರ ಹತ್ರ ಹೆಂಗೆ ಪ್ರಾರ್ಥನೆ ಮಾಡಿದ್ಲು, ಏನ್ರಿ ಇಸ್ರೇಲ್ ಜನಗಳಿಗಾಗೆ ಬೇಡ್ಕೊಂಡ್ಬೇಕಾರೆ ಇಸ್ರೇಲ್ ಜನಗಳನ್ನ ದೇವ್ರು ಕಾಪಾಡ್ತಾರೆ. ಎಲ್ಲೈತೆ ವಾಕ್ಯ? ಜೆಕರ್ಯ 14ನೇ ಅಧ್ಯಾಯ 1 ಮತ್ತು 2. ಆಹಾ ಚೀಯೋನೇ, ಯೆಹೋವನು ನೇಮಿಸಿದ ದಿನವು ಬರುತ್ತಿದೆ. ಸೂರೆಯಾದ ನಿನ್ನ ಆಸ್ತಿಯು ಆಗ ನಿನ್ನ ಮಧ್ಯದಲ್ಲಿ ಹಂಚಿಕೆಯಾಗುವುದು. ನಾನು ಸಕಲ ಜನಾಂಗಗಳನ್ನು ಯೆರೂಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು. ನೋಡ್ರ, ಅವು ಪಟ್ಟಣವನ್ನು ಸಕಲ ಜನಾಂಗದವ್ರನ್ನ ಯೆರೂಸಲೇಮ್ ವಿರುದ್ಧವಾಗಿ ಸೇರಿಸ್ತದೆ. ಇವತ್ತಿನ ಸೇರಿಲ್ಲ ರೀ ಅಲ್ವರ, ಏನ್ರಿ ಸೇರಿಸ್ತಾರಂತೆ. ಅದರ ಆ ಕಾಲ ಬರ್ತೈತೆ. ಅದರ ಡೊನಾಲ್ಡ್ ಟ್ರಂಪ್ ಏನೇ ಮೀಟಿಂಗ್ ಮಾಡೋಣ ಯುಕ್ರೇನ್ ಪ್ರೆಸಿಡೆಂಟ್ ಜೊತೆಗೆ, ಯಾರು ನೋಡಿದ್ರ ವಿಡಿಯೋ ಅದನ್ನ? ನೋಡಿಲ್ಲಲ್ಲ, ಕಳ್ಸ್ಕೊಡ್ತೀನಿ ನೋಡ್ರಿ ದಯವಿಟ್ಟು. ಅವರ ಏನ್ರಿ ಆ ಮನುಷ್ಯ ಎದುರಿಸ್ತಾನೆ ಟ್ರಂಪ್ ಮಾತ್ರ ಕೇಳಲೇ ಇಲ್ಲ. ಅದರ ಊಟ ಮಾಡಿದಾಗ ಕಳಿಸ್ಬಿಟ್ರೆ ಹಂಗೆ ಹೋಗು ವೈಟ್ ಹೌಸಿನ ಅಂತಂದ್ಬಿಟ್ರು. ಅಲ್ವರ ಅವನೇನಂತ ಟ್ರಂಪು, ನಾನೇನೋ ಪ್ರೆಸಿಡೆಂಟ್ ಆಗಿದ್ರೆ ಇಸ್ರೇಲ್ ಜನಗಳ ಮೇಲೆ ಯುದ್ಧ ಮಾಡೋಕ್ಕೆ ಬಿಡ್ತಾ ಇರಲ್ಲ ಅಂತ ಹೇಳ್ತಾರೆ. ದೇವ್ರೇನು ಹೇಳ್ತಾರೆ, ನಾನು ಸೇರಿಸ್ತೀನಿ ಅಂತ ಹೇಳ್ತಾರೆ. ಇವನ್ ಸೇರಿಸಲ್ಲ ಅಂತ ನೋಡಿರ್ತೀನಿ. ಹಂಗ ದೇವ್ರು ಏನು ಮಾಡ್ತಾರೆ, ಇವನ್ನ ಮೀರಿ ಸೇರಿಸ್ತಾರೆ ನೋಡ್ರಿ ಅಂತೀನಿ. ಆಮೇಲೆ ಅದಕ್ಕೆ ಇವನು ಒಪ್ಕೊಂಡಿಲ್ಲ ನೋಡ್ತೀನಿ. ಯಾರು ಮಾಡಿರೋದಲ್ಲ, ದೇವರೇ ಮಾಡ್ತಾ ಇರೋದು. ಸಕಲ ಜನಾಂಗದವ್ರನ್ನ ಯೆರೂಸಲೇಮ್ ವಿರುದ್ಧವಾಗಿ ಸೇರಿಸ್ತಂತ. ಅವಾಗ ಏನಾಗ್ತಾರೆ ಇಸ್ರೇಲ್ಗೆ? ಮುಂದಕ್ಕೆ ಓದಿ ನೆಕ್ಸ್ಟ್. ಅವು ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಹೆಂಗಸರನ್ನ ಕೆಡಿಸುವವು. ಪಟ್ಟಣದ ಅರವಾಸಿ ಜನರು ಸೆರೆಗೆ ಹೋಗುವರು, ಮಿಕ್ಕವರು ಪಟ್ಟಣದಲ್ಲೇ ಉಳಿಯುವರು. ಇವತ್ತು ಅಕ್ಟೋಬರ್ 7th 1 ವರ್ಷದ ಮುಂಚೆ ಎಷ್ಟು ಜನ ಹೋದ್ರು ಸೆರೆಗೆ? ಪಟ್ಟಣಗಳನ್ನ ಆಕ್ರಮಿಸ್ಕೊಂಡ್ರು, ಹೆಂಗಸರನ್ನ ಕೆಡಿಸಿದ್ರು, ಸೂರೆ ಮಾಡ್ಕೊಂಡ್ರು. ಎಷ್ಟು ಜನ ಎತ್ಕೊಂಡೋದ್ರು? 153 ಜನ. 253 ಜನ ಏನಾಯಿತು, ಸ್ವಲ್ಪ ರಿಲೀಸ್ ಮಾಡಿದ್ರು, ಕೊನೆಗೆ ಉಳಿದಿದ್ದು 153 ಜನ. ಕರೆಕ್ಟಾ? ಇವತ್ತು ಕೂಡ ಎಲ್ಲರನ್ನೂ ಇನ್ನೂ ಬಿಟ್ಟಿಲ್ಲ. ಇಲ್ಲಿ ವಾಕ್ಯ ಏನು ಹೇಳ್ತಾರೆ, ಅರ್ಧ ನಿವಾಸಿಗಳು ಹೋಗ್ಬಿಡ್ತಂತೆ. ಹಾಫ್ ಆಫ್ ದ ಸಿಟಿ ಆಫ್ ಇಸ್ರೇಲ್ ಶಿಲ್ ಬಿ ಟೇಕನ್ ಕ್ಯಾಪ್ಟಿವ್ ಅಂತಂದ್ರೆ ಹೆಂಗಿರ್ಬೋದು? ಮ್ಯಾಸಿವ್ ಯುದ್ಧ. ಯೋಚನೆ ಮಾಡಿರ್ತೀರಿ. ನಾವು ನೋಡಿರೋದು ಏನಿಲ್ಲ ಟಿವಿಯಲ್ಲಿ, ಇನ್ನ ಭಯಂಕರವಾಗಿರೋ ಲೆವೆಲಲ್ಲಿ ಆಗ್ತಾರೆ ವಾರ್. ಅರ್ಧಕ್ಕರ್ಧ ಇಸ್ರೇಲು ಏನಾಗ್ತಾರೆ, ನಾಶ ಆಗ್ಬಿಡ್ತಾರೆ. ಇನ್ನ ಅರ್ಧ ನಿವಾಸಿಗಳು ಮಾತ್ರ ಉಳಿತಾರೆ. ಹೆಂಗೆ ಗಾಜಾ ಹೆಂಗಿದೆ ಇವತ್ತು? ಗಾಜಾ ನೋಡಿದ್ದೀರಾ? ಯೂಟ್ಯೂಬಲ್ಲಿ ನೋಡಿರ್ತೀನಿ. ಗಾಜಾ ಏನಿಲ್ಲ, ಚಿಂದಿ ಆಗ್ಬಿಟ್ಟಿದೆ. ಈ ತರ ಇಸ್ರೇಲ್ ಆಗ್ತದಂತೆ. ಅಲ್ಲರ ಯಾರು ಮಾಡೋದು? ಎಲ್ಲಾ ಶತ್ರುಗಳು, ಸಕಲ ಸುತ್ತಲೂ ಇರೋಂಥ ಎಲ್ಲಾ ಶತ್ರುಗಳು ಇಸ್ರೇಲ್ ಮೇಲೆ ಬೀಳ್ತಾರಂತೆ. ಅವಾಗ ಇಷ್ಮೇಲ್ಗೆ ಸಾಯಂತ ಸ್ಥಿತಿ. ಕರೆಕ್ಟಾ? ಅಯ್ಯೋ ಯಾರು ಕಾಪಾಡೋರಿಲ್ಲ ಅಂತ ದೇವ್ರ ಕಡೆ ಕೂತ್ಕೊಂಡು ಬೇಕಾದ್ರೆ ದೇವ್ರು ಕಾಪಾಡ್ತಾರಂತೆ. ಹೇಗೆ? ಮುಂದಕ್ಕೆ ಓದಿ ಬದ ನೆಕ್ಸ್ಟ್. ಜೆಕರ್ಯ 14:2 ಮುಂದಕ್ಕೆ. ಆಗ ಯೆಹೋವನು ಹೊರಟು ಯುದ್ಧ ದಿನದಲ್ಲಿ ಹೇಗೋ ಹಾಗೆ ಆ ಜನಾಂಗಗಳಿಗೆ ಪ್ರತಿಭಟಿಸುವನು. ನೋಡ್ರ, ಯುದ್ಧ ದಿನದಲ್ಲಿ ಹಳೆ ಕಾಲದಲ್ಲಿ ಹೆಂಗ್ ಫೈಟಿಂಗ್ ಆಡ್ತಾರೆ ದೇವ್ರು, ಇಸ್ರೇಲ್ ಜನ ದೇವ್ರ ಕೂಗಿದ ತಕ್ಷಣ
ದೇವರು ಹೋಗ್ಬಿಟ್ಟು ಯುದ್ಧ ಆಡೋರು ಯಾರು ಯಹೂದ್ಯರು ಯುದ್ಧ ಆಡಕ್ಕೆ ಹೋಗ್ತಾ ಇರಲ್ಲ. ಕೊಳ್ಳೆ ಹೊಡ್ಕೊಂಬರೋರು ಯುದ್ಧಕ್ಕೆ ಹೋಗ್ತಾ ಇರಲ್ಲ, ಯುದ್ಧಕ್ಕೆಂತ ಹೋಗೋರು. ಆದ್ರೆ ಹೋಗಕ್ಕಿಂತ ಮುಂಚೆ ಯುದ್ಧ ಏನಾಗ್ಬಿಡೋದು, ಮುಗ್ದೋಗ್ಬಿಡೋದು. ಆ ತರ ದೇವ್ರು ಫೈಟ್ ಮಾಡ್ತಾರಂತ ಇವ್ರಿಗೋಸ್ಕರ. ಅದರ ಅದಕ್ಕೆ ಏನ್ ಮಾಡ್ತಾರೆ, ಅವ್ರ ತಾಯಿ ಕಣ್ಣೀರಿಡ್ತಾರೆ, ದೇವರೇ ನನ್ನ ಮಗನ ಮಾಡಿ ಕಾಪಾಡಂತ. ಇದೇ ತರ ಇಸ್ರೇಲ್ ಜನಗಳು ಕಣ್ಣೀರಿಡ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ? ಜಕೇರಿಯ 12:10. ಜಕೇರಿಯ 12ನೇ ಅಧ್ಯಾಯ 10ನೇ ವಾಕ್ಯ ಓದಿ. ದಾವೀದ ವಂಶದವರಲ್ಲಿಯೂ ಹ್ಮ್. ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನ ಸುರಿಸುವೆನು. ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು, ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು. ನೋಡ್ರ ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ಹ್ಮ್ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು. ನೋಡ್ರ ಗೋಳಾಡ್ತಾರೆ, ಕಣ್ಣೀರಿಡ್ತಾರೆ. ಅವಾಗೆ ದೇವ್ರ ಏನ್ ಮಾಡೋದು, ಯುದ್ಧದಿಂದಲ್ಲಿ ಹೇಗೋ ಆ ಥರ ಬಂದೇ ಮಾಡೋದು. ಯಹೂದ್ಯರಲ್ಲಿ ಕಾಪಾಡ ಏನ್ ನೋಡಿಸ್ತಾರೆ ಅವ್ರಿಗೆ? ನೀರಿನ ಬಗ್ಗೆ ಸತ್ಯ ನೋಡಿಸ್ತಾರೆ. ಕ್ರಿಸ್ತನೇ ರಕ್ಷಕಪ್ಪ, ಯೇಸು ಕ್ರಿಸ್ತನ್ ಬಿಟ್ಟು ಬೇರೆ ಯಾರೂ ಇಲ್ಲ, ಇವರೇ ಮಸಿಯ ಅಂತ ನೋಡಿಸ್ತಾವಾಗ ಅವ್ರಿಗೇನಾಗ್ತಾರೆ, ಕಾಪಾಡಲ್ಪಡ್ತಾರೆ. ಯಾವಾಗ? 3ನೇ ಮಹಾಯುದ್ಧದಲ್ಲಿ. ಓಕೆನಾ? ಸರಿ, ಇವಾಗ ಅಲ್ಲಿ ಏನಂತ ನೋಡ್ತೀರಿ? ಎಲ್ಲಿ ಇಲ್ಲಿ ಹಿಂಗೆ ಪ್ಯಾರಲಲ್ ಹಿಂಗೆ ನಡೀತಾ ಇದೆ. ಇಲ್ಲಿ ಏನಾಗಬೇಕು? ಪ್ಯಾರಲಲ್ ಇಸಾಕನಿಗೆ ಮದ್ವೆ ನಡೀತಾ ಇದೆ. ಇವತ್ತು ಅದೇ ನೋಡೋದು, ಇಸ್ರೇಲ್ಗೆ ಬಹು ಕಷ್ಟ, ಸಂಕಟ, ಹಿಂಸೆ ನಡೀತಾ ಇದ್ರೆ ಇಲ್ಲಿ ಸಭೆ ಸೆಲೆಕ್ಷನ್ ಏನಾಗ್ತದೆ ಇವತ್ತು? ಇಸಾಕನ್ಗೆ ಮೊದಲ್ಗಿತಿನ ಸೆಲೆಕ್ಷನ್ ಮಾಡ್ತಾನೆ ಅವರೇ. ಯೇಸು ಕ್ರಿಸ್ತನ್ಗೆ ಸಭೆನೇ ಮಾಡ್ತಾವ್ರೆ, ರೆಬೆಕಾನ ಆಯ್ಕೆ ಮಾಡ್ತಾನೇ ಇದ್ದಾರೆ. ಅಂದ್ರೆ ಅಲ್ಲಿ ಯುದ್ಧ ಜಾಸ್ತಿ ಆದಷ್ಟು ನಾವೇನ್ ತಿಳ್ಕೊಬೇಕು ಅಂದ್ರೆ, ಸಭೆ ಸೆಲೆಕ್ಷನ್ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ ಅಂತ ನಾವೇನ್ ಮಾಡ್ಬೇಕು? ತಿಳ್ಕೊಬೇಕು. ಟೈಮು ಅಧಿಕವಾಗಿಲ್ಲ ಅಂತ ನಾವೇನ್ ಮಾಡ್ಬೇಕು? ತಿಳ್ಕೊಬೇಕು. ಗೊತ್ತಾಯ್ತಾ? ಸೊ ಇದು ಪಿಕ್ಚರ್ ಮುಗೀತು. ಸರಿ, ಇವಾಗ ಅಲ್ಲಿ ಇಸ್ಸಾಕನ್ಗೆ ಮದ್ವೆ ಆಗಿದ ತಕ್ಷಣ, ಸಭೆ ಕಂಪ್ಲೀಟ್ ಆಗಿದ ತಕ್ಷಣ ಏನಾಗ್ತದೆ? ಅಬ್ರಾಹಾಮು ಇನ್ನೊಂದು ಮದುವೆ ಮಾಡ್ಕೊಂತಾರೆ. ಎಷ್ಟು ಜನ ಮಕ್ಳು ಹುಟ್ಟಿದ್ರು? 6 ಜನ. 6 ಜನ. ಇದನ್ನ ಕೇಳಕ್ ಹೆಂಗಿದೆ? ಯಾರು ನಂಬಕ್ಕೆ ಆಗಲ್ಲ, ಆಶ್ಚರ್ಯ ಅಂತ ಅನಿಸ್ತಾರೆ. ಇದೇ ಆಶ್ಚರ್ಯ. ಏನ್ ಆಶ್ಚರ್ಯ ಗೊತ್ತಾ? ಈ ಒಡಂಬಡಿಕೆ ಆಗಿದ್ಮೇಲೆ, ಸಭೆಯೆಲ್ಲ ಕಂಪ್ಲೀಟ್ ಆಗಿದ್ಮೇಲೆ ದೇವರು ಹೊಸ ಒಡಂಬಡಿಕೆ ಮಾಡ್ಕೊಂತಾರೆ. ಇದು ಹೇಳಿದ್ರೆ ಹೆಂಗಿದೆ ಜನಗಳಿಗೆ? ನಂಬಕ್ಕೆ ಆಗಲ್ಲ. ಏನದು ಹೊಸ ಒಡಂಬಡಿಕೆ? ನೋಡಿ, ಬ್ಯೂಟಿಫುಲ್ ಆಗಿ ಕೊಟ್ಟಾರೆ ಬೈಬಲ್ ವಾಕ್ಯ. ಹೊಸ ಒಡಂಬಡಿಕೆ ಹೇಗಿರ್ತದೆ? ಕೇತುರನ್ ತರ ಇರ್ತದಂತೆ. ಯೆರೆಮೀಯ 31ನೇ ಅಧ್ಯಾಯ 31ರಿಂದ 34. ಜೆರೆಮಿಯಾ 31st ಚಾಪ್ಟರ್ 31 34. ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ನೋಡ್ರ, ಹೊಸದಾಗಿ ಒಡಂಬಡಿಕೆ ಮಾಡ್ಕೊಂಡ ದಿನಗಳು ಬರ್ತಾರೆ. ಹೊಸ ಹೆಂಡತಿನ ಕಟ್ಕೊಂಡು ಮಕ್ಳು ಮಣ್ಣ ದಿನಗಳು ಬರ್ತದೆ. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರತಂದಾಗ ಅವರು ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂಥದ್ದಲ್ಲ. ನೋಡ್ರ, ಇದು ಐಗುಪ್ತ ದೇಶ ಒಡಂಬಡಿಕೆ ಮಾಡ್ಕೊಂಡ್ರಲ್ಲ, ನ್ಯಾಯಪ್ರಮಾಣ ಒಡಂಬಡಿಕೆ ಕಲ್ಲಲ್ಲಿ ಬಡದಲ್ಲ, ಆ ಥರ ಅಲ್ವಂತೆ. ಆಮೇಲೆ ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. ನೋಡ್ರ, ನಾನ್ ಪತಿಯಾಗಿದ್ದೆ. ಅಬ್ರಾಹಮು ಹೆಂಗೆ ಕೇತುರಾಳಿಗೆ ಹೆಂಗೆ ಹಗಾರ್ಗೆ ಗಂಡನಾಗಿದ್ನೋ, ನಾನೇನಾಗಿದ್ದೆ? ಇಸ್ರೇಲ್ ಜನಗಳಿಗೆ ಗಂಡನಾಗಿದ್ದೆ. ಗಂಡನ್ಗೆ ಬೆಲೆ ಕೊಡ್ಲಿಲ್ಲ, ದೇವರು ಡೈವರ್ಸ್ ಮಾಡ್ಬಿಟ್ರು. ನೋಡ್ರ ಎಷ್ಟು ಕ್ಲೀನಾಗಿದೆ, ಹೆಂಗೆ ಮ್ಯಾಚ್ ಆಗ್ತದೆ ನೋಡ್ರ. ಇದೇ ಬೈಬಲ್ ಹುಡುಕಿ ಓದ್ಬೇಕು. ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ. ಛಾಯೆ ನಿಜ ಸ್ವರೂಪ. ಆಮೇಲೆ ನೆಕ್ಸ್ಟ್ ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು. ಅವರ ಎಲ್ಲಿಡ್ತಾರಂತೆ? ಅಂತರಂಗ ಫಸ್ಟ್ ಧರ್ಮಶಾಸ್ತ್ರನ ಕಲ್ಲಲ್ಲಿ ಕೊಟ್ರು, ಇವಾಗ ಎಲ್ಲಿಡ್ತಾರಂತೆ? ಅಂತರಂಗ ಅಂತರಂಗ. ಕಲ್ಲಲ್ಲಿ ಕೊಟ್ಟಿದ್ನ ಕಲ್ಲನ್ನೇ ಹೊಡೆದಾಕ್ಬಿಟ್ರು. ಮನ್ಸಲ್ಲಿ ಬರ್ದ್ಬಿಟ್ರೆ ಕಿತ್ಬಿಟ್ರೆ ಮನ್ಸಿಗೆ ತಾಕಾಯ್ತದ? ಮನ್ಸನ್ನ ಏನ್ರಿ ಬೈ ಹಾರ್ಟ್ ಅಂತ ಹೇಳ್ತಾರೆ ಗೊತ್ತಾ? ಟೀಚರ್ ಸ್ಕೂಲ್ ಓದ್ಬೇಕಾರೆ ಮಗ್ಗಿ ಏನ್ ಮಾಡ್ಬಿಟ್ರಿ ನೀವು? ಮನಪಾಠ ಮಾಡ್ಬಿಟ್ರಿ. ಏನು ಮನಪಾಠ ಮಾಡ್ಬಿಟ್ರಿ ಅಂತಂದ್ರೆ ಬೈ ಹಾರ್ಟ್ ಅನ್ನ ಏನರ್ಥ? ನಮ್ಗೆ ತಿಳಿಯೋದೇನಂತ ಬೈ ಹಾರ್ಟ್ ಅಂತಂದ್ರೆ, ಗೊತ್ತೋ ಗೊತ್ತಿಲ್ಲೋ, ಅರ್ಥ ಆಯ್ತೋ ಇಲ್ಲೋ, ಬಾಯಿಗೆ ಬಂದಿದ್ದು ಏನ್ ಮಾಡ್ತಾರೆ, ಪಟ 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 ಅಂತ ಹೇಳ್ಕೊಂಡ ಹೋಯ್ತಾರಂತೆ. ಇದು ನಾವು ತಿಳ್ಕೊಂಡು ಬೈ ಹಾರ್ಟ್. ಆಕ್ಚುಲಿ ಬೈ ಹಾರ್ಟ್ ಅನ್ನ ಅದಲ್ಲ ರೀ. ಬೈ ಹಾರ್ಟ್ ಅನ್ನ ಏನ್ ಗೊತ್ತಾ ಮೀನಿಂಗು? ಬೈ ಹಾರ್ಟ್, ಹೃದಯದಿಂದ ಏನ್ ಮಾಡಿ ನೀವು ಹೇಳ್ರಿ ಅಂತ ಅರ್ಥ ಅಲ್ವರ. ಅದನ್ನೇ ಬೈ ಹಾರ್ಟ್ ಅಂತ ಹೇಳೋದು. ಅದೇ ಬರೀತಾರೆ ನೋಡಿ ದೇವರು. ನಾನು ಅವ್ರ ಅಂತರಂಗದಲ್ಲಿ ಬರ್ಬಿಡ್ತೀನಿ, ಹೃದಯದಲ್ಲಿ ಬರಿತೀನಿ, ಕೆತ್ತೀನಿ ನೋಡ್ರಿ ಅಂತೀನಿ. ಮನಸ್ಸಲ್ಲಿ ಕೆತ್ತದಾಗ ಮನಸ್ಪೂರ್ವಕವಾಗಿ ಏನ್ ಮಾಡ್ಬೇಕು? ವಾಕ್ಯಗಳನ್ನ ಕೈಗೊಂಡು ನಡ್ಕೊಬೇಕಂತಾರ್ರಿ. ಆಮೇಲೆ ನೋಡಿ ನೆಕ್ಸ್ಟ್
ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನೋಡ್ರ, ಹೃದಯದಲ್ಲಿ ಬರೀತಾರೆ. ಇವತ್ತು ನಾವೆಲ್ಲ ಏನೇನು ಕಲಿತಾ ಇದ್ದೀರೋ 1000 ವರ್ಷದಲ್ಲಿ ಪ್ರತಿಯೊಬ್ಬರು ಮನುಷ್ಯರನ್ನ ಕಲಿತಾರ್ರಿ. ಆಮೇಲೆ ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಹ್ಮ್ ನೆರೆಹೊರೆಯವರು, ಅಣ್ಣ ತಮ್ಮಂದಿರು ಹ್ಮ್. ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಇರುವುದಿಲ್ಲ. ಆ ಕಾಲದಲ್ಲಿ ಮತ್ತೊಬ್ರು ಹೋಗ್ಬಿಟ್ಟು ಅಯ್ಯೋ ನೀವು ದೇವ್ರ ತಿಳ್ಕೊಂಡು ಹೇಳೋ ಅವಶ್ಯಕತೆ ಇಲ್ಲ. ಇವಾಗ ಹೇಳ್ತಾರೆ ಗೊತ್ತಾ, ಸುವಾರ್ತೆ ಸಾರಿ, ದೇವ್ರ ಸೇವೆ ಮಾಡ್ರಿ, ಮಿನಿಸ್ಟ್ರಿ ಮಾಡಿ. ಏನ್ ಮಾಡ್ಬೇಕು? ಏನಕ್ಕೆ ಮಿನಿಸ್ಟ್ರಿ ಮಾಡ್ಬೇಕು? ಮಾಡ್ಬಿಟ್ಟು ಏನ್ ಮಾಡೋದು? ಎಲ್ಲ ಕರ್ಕೊಂಬಂದು ಸುಳ್ಳು ಹೇಳ್ಬಿಟ್ಟು ಕರ್ಕೊಂಬರೋದು. ಏನ್ ಹೇಳ್ತಾರೆ? ಆ ಕಾಲದಲ್ಲಿ ಮತ್ತೊಬ್ರು ಇನ್ನೊಬ್ರಿಗೆ ಹೇಳಂತ ಅವಶ್ಯಕತೆನೇ ಇಲ್ವಂತೆ. ಯಾಕ್ರೆ? ಚಿಕ್ಕವರಿಂದ ದೊಡ್ಡವರು ಮೊದಲುಗೊಂಡು ಎಲ್ಲಾರ್ಗೂ ದೇವ್ರ ಬಗ್ಗೆ ಗೊತ್ತಿರ್ತಾರಂತೆ ನೋಡ್ರಿ. ನಾವೆಲ್ಲ ಏನೇನು ಸತ್ಯಾಂಶಗಳನ್ನ ಸಂಪೂರ್ಣವಾಗಿ ಕ್ಲಿಯರ್ ತಿಳ್ಕೊಂತ ಇದ್ದೀರೋ ಇವೆಲ್ಲವನ್ನು ದೇವ್ರ ರಾಜ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯ ತಿಳ್ಕೊಂಡ್ರಿ ಅದರ. ನೋಡ್ರಿ ಆಮೇಲೆ ಓದಿ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನ ಪಡೆದಿರುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. ನೋಡ್ರ, ಇದು ಹೊಸ ಒಡಂಬಡಿಕೆ. ಎಲ್ಲ ಪ್ರತಿಯೊಬ್ಬ ಮನುಷ್ಯನ ಜೊತೆಗೆ ದೇವ್ರ ಮಾಡಂತ ಹೊಸ ಒಡಂಬಡಿಕೆ. ಹೆಂಗಿರ್ತಾರೆ ಅಂದ್ರೆ ಸತ್ಯನ ಹೇಳ್ಕೊಡ್ತಾ ಅವಶ್ಯಕತೆನೇ ಇಲ್ಲ. ಎಲ್ಲರಿಗೂ ದೇವ್ರ ಬಗ್ಗೆ ಏನಾಗಿರ್ತದೆ? ಯಾವ ದೇವರು? ಸತ್ಯವಾದ ದೇವರು, ನಿಜವಾದ ದೇವರ ಸತ್ಯ ಏನಂತ ಎಲ್ಲರಿಗೂ ಗೊತ್ತಿರ್ತಂತೆ ನೋಡಿರ್ತೀನಿ. ಆದ್ರೆ ಅದೇ ಕ್ರಿಸ್ತನ 1000 ವರ್ಷ ಮಾಡಂತ ಹೊಸ ಒಡಂಬಡಿಕೆ. ಆದ್ರೆ ಇದನ್ನ ಹೇಳಿದ್ರೆ ಜನಗಳು ನಂಬ್ತಾರ? ನಂಬಲ್ಲ. ಹೇಗ್ ನಂಬಲ್ಲ? ಹೆಂಗೆ ಅಬ್ರಾಮು ಇನ್ನೊಂದು ಮದುವೆ ಮಾಡ್ಕೊಂಡು 6 ಜನ ಮಕ್ಳನ್ನ ನಿಂತೋದ್ರು, ಇದು ನಂಬಕ್ಕಾಗಿಲ್ವೋ? ದೇವ್ರ ರಾಜ್ಯದಲ್ಲಿ ದೇವರು ಸಕಲ ಜನಗಳಿಗೆ 1000 ವರ್ಷದಲ್ಲಿ ಎಲ್ಲಾ ಮನುಷ್ಯರಿಗೂ ಆಶೀರ್ವಾದ ಮಾಡ್ತಾ ಅಂತ ಹೇಳ್ಬೇಕಾರೆ ನಂಬ್ತಾರ? ನಂಬಲ್ಲ. 6 ಜನ ಮಕ್ಳುಗಳನ್ನ ಏನು 6000 ವರ್ಷದಲ್ಲಿ ಹುಟ್ಟಿರೋಂಥ ಲೋಕ ಜನಗಳಿಗೆ ಕ್ರಿಸ್ತನ 1000 ವರ್ಷದಲ್ಲಿ ಏನ್ ಮಾಡ್ತಾರೆ? ಆಶೀರ್ವಾದ ಕೊಡ್ತಾರೆ ಅಂತ ಹೇಳಿದ್ರೆ ನಂಬ್ತಾರ? ನಂಬಲ್ಲ. ಇದು ಆಶ್ಚರ್ಯ. ಹೌದು, ಆಶ್ಚರ್ಯ ರೀ. ಅದೇ ಹೇಳೋದು ಬೈಬಲ್ ಹೇಳ್ತಾರಲ್ಲ, ದೇವರು ನಮಗಾಗಿಟ್ಟಿರೋದನ್ನು ನಿನ್ನ ಹೃದಯವು ಏನ್ ಮಾಡ್ಲಿಲ್ಲ, ಗ್ರಹಿಸ್ಕೊಂಡ್ಲಿಲ್ಲ, ನಿನ್ನ ಆಲೋಚನೆಗೂ ಬರ್ಲಿಲ್ವಂತೆ. ಅಂಥ ಒಂದು ವಿಶೇಷವಾಗಿರೋಂಥ ಒಂದು ವಾಗ್ದಾನಗಳನ್ನ, ರಹಸ್ಯಗಳನ್ನ ದೇವ್ರು ಯಾರಿಗೂ ಸಿಟ್ಟವ್ರೆ? ನಮಗೂ ಸಿಟ್ಟಂತ ಬೈಬಲ್ ವಾಕ್ಯನೇ ಇದೆ ಅಲ್ವರ. ಆ ಥರ ದೇವ್ರು ಏನು ಮಾಡೋರೆ? ಇದನ್ನ 1000 years ಅಲ್ಲಿ ಎಲ್ಲರಿಗೂ ರಕ್ಷಣೆ ಇದೆ. ಯೋಚನೆ ಮಾಡ್ರಿ, ಇದು ಸತ್ಯ ಕೇಳಕ್ಕೆ ಹೆಂಗಿದೆ? ಸಂತೋಷವಾಗಿದ್ದಾರೆ. ಯಾವಾಗ ಟ್ರೈ ಮಾಡಿದ್ದೀರಾ? ಹೋಗಿ ನೋಡ್ರಿ ಅಂತೀನಿ. ಯಾರಿಗಾರು ಹೋಗ್ಬಿಟ್ಟು ಏನ್ರಿ ಕ್ರಿಶ್ಚಿಯನ್ಸ್ ಬಿಟ್ಬಿಟ್ಟು ಯಾರಿಗಾರು ಹೇಳಿ ನೋಡಿ, ಸತ್ತೋಗಿರೋರಿಗೆ, ಹೊರಿ ಮಾಡ್ಬೇಡ, ಇನ್ನು ಸತ್ತೋದ್ರೆ ಬೇಜಾರು ಮಾಡ್ಕೊಂಬೇಡ, ವಾಪಸ್ ಎದ್ಬತ್ತ ಅಂತ ಹೇಳಿ ನೋಡಿರ್ತೀನಿ. ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಯಾರು ದುಃಖ ಪಡಲ್ಲ ರೀ. ನರಕಕ್ಕೆ ಹೋಗ್ಬಿಡ್ತಾನೆ ಅಂತ ಯಾರು ವೇದನೆ ಪಡೋರು ಯಾರು ಇಲ್ಲ ರೀ. ನಾನು ಟ್ರೈ ಮಾಡಿದ್ದೀನಿ. ಅದರ ನನ್ನ ಆಫೀಸಲ್ಲಿ ಒಬ್ರು ಸತ್ತೋಗ್ಬಿಟ್ಟಿದ್ರು. ಅವ್ರಮ್ಮ ಅವ್ನು ಸತ್ತೋಗ್ಬಿಟ್ಟು ಅವಾಗ ಏನೋ ಒಂಥರ ಆಗ್ಬಿಟ್ಟಿದ್ದ. ಅವಾಗ ನಾನು ಹೇಳ್ದೆ, ಇಲ್ಲ ಬೇಜಾರು ಮಾಡ್ಕೊಂಬಿಡ ಕಣೋ, ನಿಮ್ಮಮ್ಮ ನಾನು ಹೇಳ್ತೀನಿ, ನೀನು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗೋದನ್ನ ಬೇಕಾಗಿಲ್ಲ, ಬೈಬಲ್ ಇರೋದನ್ನ ಹೇಳ್ತೀನಿ ಕೇಳ್ಕೊ ಅಂತಂದ. ಹೇಳು ಅಂತಂದ. ನಿಮ್ಮಮ್ಮ ಎಲ್ಲೂ ಹೋಗಿಲ್ಲ, ಸಮಾಧಿನ ಮಲಗಿದ್ರೆ. ಉರಿ ಮಾಡ್ಬೇಡ, ಅತಿ ಶೀಘ್ರದಲ್ಲಿ ನಿಮ್ಮ ವಾಪಸ್ ಜೀವಂತವಾಗಿ ಎದ್ದು ಬರ್ತಾರೆ ಕಣ, ನಿನ್ನ ಜೊತೆಗೆ ಇರ್ತಾನೆ ಹೇಳೋ. ಎಷ್ಟು ಖುಷಿ ಆಗೋದು ಗೊತ್ತಾ? ಓ ಆ ಥರ ಇವಾಗ ಆಗ್ಬಿಟ್ಟು ಚೆನ್ನಾಗಿರ್ತಾರೋ, ಯಾವಾಗ ಆಗ್ತಾರೋದು ಹೇಳೋ, ಇವಾಗೆ ಬರ್ಲಿ ಕೊಡ ನಮ್ಮ ತಾಯಿ ಅಂತ ಖುಷಿ ಪಡ್ತಾರೆ. ಯಾರೂ ದುಃಖ ಪಡಲ್ಲ ರೀ. ಅದರ ಕರ್ತನಲ್ಲಿ ಪ್ರೀತನಗಳು ಎಷ್ಟು ಸಂತೋಷ. ಯೋಚನೆ ಮಾಡ್ರಿ, ಲೋಕದಿಂದ ಪ್ರತಿಯೊಬ್ಬ ಮನುಷ್ಯರಿ ಹೋಗಿ ನೀವು ಸ್ಮಶಾನ ಹತ್ರ ಕೂತ್ಕೊಳ್ರಿ ಒಂದಿನ ಅಂತೀನಿ ನೋಡ್ರಿ ಅಂತೀನಿ. ಎಷ್ಟು ಜನ ಅಳ್ತಾರೆ, ಎಷ್ಟು ಜನ ಗೋಳಾಡ್ಕೊತಾರೆ, ಎಷ್ಟು ದುಃಖ ಪಡ್ತಾ ಇರ್ತಾರೆ. ಅವರೆಲ್ಲರೂ ಎದ್ದು ಬಂದ್ರೆ ಸಂತೋಷ ಆಗ್ತಾರ ಇಲ್ವಾ? ಸಂತೋಷ ಆಗ್ತಾರ್ರಿ. ಅದಕ್ಕೆ ಕೇತುರ ಅಂದ್ರೆ ವಾರ್ತೆ ಏನ್ ಗೊತ್ತಾ ಅರ್ಥ? ಸುಗಂಧ ವಾಸನೆ. ಎಲ್ಲಾರು ಎದ್ದು ಬಂದ್ರೆ ಹೆಂಗಿರ್ತದೆ ಸುಗಂಧ ವಾಸನೆ? ಯೋಚನೆ ಮಾಡಿರ್ತೀನಿ. ಕೋವಿಡ್ ಅಲ್ಲಿ ಎಲ್ಲ ಸತ್ತೋಗ್ಬಿಟ್ರು, ಎಷ್ಟು ಕಣ್ಣೀರಿಟ್ಟವ್ರು, ಎಷ್ಟು ದುಃಖ ಪಟ್ಟರಲ್ವರ. ಆ ಸತ್ತೋಗಿರೋ ಮನುಷ್ಯರೆಲ್ಲರೂ ದೇವರಾಜ್ಯದಲ್ಲಿ ಎದ್ದು ಬಂದ್ಬಿಟ್ರೆ ಹೆಂಗಿರ್ತದೆ? ಏನ್ ಸಂತೋಷ ಅಲ್ವಾ? ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವ? ಯೋಚನೆ ಮಾಡಿರ್ತೀನಿ. ಎಲ್ಲರೂ ಸಂತೋಷವಾಗಿ ಎಲ್ಲ ಇದು ಭೂಮಿಯಲ್ಲಿ ಎಲ್ಲಾರು ಜೊತೆಗೆ ಇರ್ಬೇಕ್ರಿ. ಎಷ್ಟು ಚೆನ್ನಾಗಿರ್ತಾರಲ್ವರ. ಸಭೆಗೆ ಮಾತ್ರ ಪರಲೋಕದ ರಕ್ಷಣೆ. ಯಾಕಂದ್ರೆ ಇವಾಗ ಕಷ್ಟ ಸಂಕಟಗಳಲ್ಲಿ ನಂಬಿಕಸ್ತಾಗಿರೋದು ನೋಡ್ಸೋದು ತುಂಬಾ ಕಷ್ಟ ರೀ. ಅದನ್ನ ನೋಡಿಸ್ತಾ ಇದ್ರಿ ಗೊತ್ತಾ? ಅದಕ್ಕೆ ನಮ್ಮ ಪರಲೋಕ ರಕ್ಷಣೆ. ಆದ್ರೆ ನಾವೆಲ್ಲ ಅದು ಯೋಗ್ಯರೇ ಅಲ್ಲ ರೀ. ಅದರ ಆದ್ರೆ ಇನ್ನು ಈ ಲೋಕದಲ್ಲಿ ಎಲ್ಲಾ ಮನುಷ್ಯರಿಗೂ ರಕ್ಷಣೆ ಕೊಡ್ತಾರೆ ಅಂದ್ರೆ ಏನ್ರಿ ದೇವ್ರ ಕೃಪೆ. ಅದಕ್ಕೆ ಇದನ್ನ ಮಾಡೇ ಮಾಡ್ತೀನಿ. ಡೌಟ್ ಪಡ್ಬಿಟ್ರಿ ಇದನ್ನ. ನಾನು ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಮಾಡೇ ಮಾಡ್ತೀನಿ. ದೇವ್ರು ಏನ್ ಮಾಡಿದ್ದು ಹೇಳಿದ್ದು. ಅದಕ್ಕೆ ಇಸ್ಸಾಕ್ ಅಂದ್ರೆ ಸಭೆ. ಸಭೆಗೆ ರಕ್ಷಣೆ ಇದೆಯಾ? ಇದೆ. ಇಷ್ಮಾಯೇಲ್ ಅಂತಂದ್ರೆ ಇಸ್ರೇಲ್ ಜನಗಳ ರಕ್ಷಣೆ ಇದೆಯಾ? ಇದೆ. ಕೇತುರಾಗಿ 6 ಜನ ಮಕ್ಕಳಂದ್ರೆ 6000 ವರ್ಷದಲ್ಲಿ ಹುಟ್ಟಂತೆ ಎಲ್ಲಾ ಲೋಕ ಜನಗಳು, ಇವರೆಲ್ಲರಿಗೂ ಏನಾಗಿದೆ? ರಕ್ಷಣೆ ಇದೆ. ಅಂದ್ರೆ ಸಭೆಗೂ ರಕ್ಷಣೆ ಇದೆ, ಇಸ್ರೇಲ್ಗೂ ರಕ್ಷಣೆ ಇದೆ, ಲೋಕದಂತ ಪ್ರತಿಯೊಬ್ಬ ಮನುಷ್ಯರಿಗೆ ಏನಾಗಿದೆ? ರಕ್ಷಣೆ ಇದೆ. ಇದೇ ಈ 3 ಒಡಂಬಡಿಕೆಯಲ್ಲಿ ದೇವರು ನಮ್ಗೆ ಇಟ್ಟಂತ ಪಾಠ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಯೋಚನೆ ಮಾಡಿರ್ತೀನಿ ಅಲ್ವರ. ದೇವ್ರು ನಮ್ಗೆ ಏನ್ರಿ ಒಂದು ಕೃಪೆ ಕೊಟ್ಬಿಟ್ಟು ನಮ್ಮ ಕಣ್ಗಳನ್ನ ಏನ್ ಮಾಡೋದು? ನಮ್ಮನ್ನ ತೆರೆದವ್ರೆ. ಈ ಸತ್ಯಾಂಶಗಳು ಲೋಕದಲ್ಲಿ ಎಷ್ಟೋ ಜ್ಞಾನಿಗಳು ಏನ್ರಿ ಇವನ್ ಪರಲೋಕದ ದೂತರುಗಳು ನೋಡೋಕೆ ಏನ್ ಮಾಡ್ತಾರೆ? ಆಸೆ ಪಟ್ಟಂತೆ ದೇವ್ರಿಗೆ ತಿಳಿಸ್ತಿಲ್ಲ.
ನಮ್ಮ ಕಣ್ಗಳು ತೆರೆದಿರಂತ ಏನ್ರಿ ನಾವು ಭಾಗ್ಯವಂತರು. ಅದರ ಅದಕ್ಕಾಗಿ ದೇವ್ರಿಗೆ ಏನು ಮಾಡಬೇಕು, ಕೃತಜ್ಞತ ಉಳ್ಳವರಾಗಿ ಅವ್ರಿಗೆ ಏನ್ರಿ ಮಹಿಮೆ ತರಿತೆ ನಾವೇನು ಮಾಡಬೇಕು, ಬಾಳ್ಬೇಕು. ಓಕೆನಾ? ಸೊ ಇದು ಒಡಂಬಡಿಕೆಯಲ್ಲಿ ಅಂತ ಪಾಠ. ಇದ್ರಲ್ಲಿ ಏನೋ ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆ ಕೇಳಿ. ಯಾರಿಗೇನೋ ಪ್ರಶ್ನೆ ಇದೆಯಾ? ಯಾರಿಗೇನೋ ಪ್ರಶ್ನೆ ಇದೆಯಾ? ಜೋಯಲ್ ಬ್ರದರ್, ಶ್ವೇತಾ ಸಿಸ್ಟರ್, ಇಲ್ಲ ಇಲ್ಲ ಪ್ರಸನ್ನ ಬ್ರದರ್, ಲಕ್ಷ್ಮೀ ಸಿಸ್ಟರ್, ಇಲ್ಲ ಬ್ರದರ್. ಪುಟ್ಟಯ್ಯ ಸಿಸ್ಟರ್, ಸರೋಜ ಸಿಸ್ಟರ್, ಇಲ್ಲ ಬ್ರದರ್. ಶಾಂತಾ ಸಿಸ್ಟರ್. ಏನು ಪ್ರಶ್ನೆ ಇಲ್ಲ. ಇಲ್ಲ ಸರ್, ನಾನು ಅರ್ಧ ಕೇಳಿನಿ. ನಾನು ವಿಡಿಯೋ ಕಳಿಸ್ತಿರಲ್ಲ ಸರ್, ನಾನು ಮತ್ತೆ ಕೇಳ್ತೀನಿ. ಓಕೆ ಓಕೆ ಸ್ವಲ್ಪ ಸರಿ, ಹೊರಗಡೆ ಹೋಗಿದ್ದೆ ನಾನು. ಸರಿ, ಗುಡ್. ಓಕೆ, ಹಾಗೇನು ಪ್ರಶ್ನೆ ಇಲ್ಲ. ಗುಡ್. ಕೊನೆಯದಾಗಿ ಹೇಳಿ. ಅದೇ ಇದು ಅಬ್ರಾಮನವರ 3ನೇ ಹೆಂಡತಿ 6 ಜನ ಅಂತ ಹೇಳುವಾಗ 6,000 ಅಂತ ಹೇಳಿದ್ರೆ ಹ್ಮ್ ಅದು ಏನ್ ಬ್ರದರ್? ಅದು 6,000 ಅಂದ್ರೆ 6,000 ಇಯರ್ಸ್ ಅಂತ ಏನ ಅಂದ್ರಲ್ಲಿ? ಅದೇನು ಅಂತಂದ್ರೆ, ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಯೇಸು ಕ್ರಿಸ್ತನ ಹಾ. 2ನೇ ಬರುವಿಕೆವರೆಗೂ 6,000 ವರ್ಷ ಅಂತ ಬೈಬಲ್ ಇದೆ. ಹಾ, ಹೌದೌದು. ಓಕೆನಾ? ಸೊ ಈ 6 ಮಕ್ಳುಗಳು ಅಂತಂದ್ರೆ 6,000 ವರ್ಷದಲ್ಲಿ ಹುಟ್ಟಿರಂತ ಎಲ್ಲ ಲೋಕದ ಜನಗಳು. ಆ ಲೋಕದ ಜನಗಳಿಗೆ ಏನಾಗಿದೆ, ಅಬ್ರಾಮ್ ಮುಖಾಂತರ ಆಶೀರ್ವಾದ ಏನಾಗ್ತದೆ, ಬರ್ತದೆ. ಅಬ್ರಾಮನ್ ಸಂತತಿ ಮುಖಾಂತರ ಏನಾಗ್ತದೆ, ಆಶೀರ್ವಾದ ಬರ್ತದೆ. ಅಂದ್ರೆ ಅದನ್ನ ಸೂಚನೆ ಮಾಡೋಂಥದ್ದು. ಇದು ಕಟ್ಟೋರಳದ ಸಂತಾನ ಸರ್ ಅದು. ಹಾ 6,000 ಆಶೀರ್ವಾದಗಳಂದಿರಲ್ಲ ಸರ್, ಅದು ಕಟ್ಟೋರಳದು ಜನಾಂಗನ. ಕೇಂದ್ರವಾಗಿ 6 ಮಕ್ಳು ಹುಡ್ತಾರಲ್ಲ, ಅದು ಯಾರನ್ನ ಸೂಚನೆ ಮಾಡ್ತಾರೆ ಅಂದ್ರೆ ಲೋಕದಲ್ಲಿ 6,000 ವರ್ಷದಲ್ಲಿ ಹುಟ್ಟಿರಂತ ಎಲ್ಲಾ ಜನಗಳು. ಹ್ಮ್ 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 ಓಕೆನಾ? ಸರ್. ಗುಡ್. ಸರ್ ಅದು ವಾಕ್ಯ ರೆಫರೆನ್ಸ್ ಎಲ್ಲಿದೆ? ನಾನು ನಿಮ್ಗೊಂದು ಪಟ್ಟಿ ಕಳಿಸಿದೆ ಗೊತ್ತಾ, ಬೈಬಲ್ ಕ್ರಾನಾಲಜಿ ಅಂತ. ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಗೆ ಎಷ್ಟು ವರ್ಷ ಆಗಿದೆ, ಅಲ್ಲಿಂದ ಯೇಸು ಕ್ರಿಸ್ತನ 2ನೇ ಬರುವಿಕೆಗೆ ಎಷ್ಟು ವರ್ಷ ಆಗಿದೆ ಅಂತ ಒಂದು ಪಟ್ಟಿ ಕಳಿಸಿದೆ, ನೋಡಿದ್ರಾ? 14 ವರ್ಷ. ಪುಟ್ಟ ಮಿಸ್ಟರ್ ನಿಮ್ ಕಳಿಸಿದೆ, ಗ್ರೂಪ್ ಹಾಕಿದೆ, ನೋಡಿದ್ರಾ? ಇಲ್ಲ, ಗ್ರೂಪ್ ಅಲ್ಲಿ ಇಲ್ಲ ಸರ್. ನೀವು ನೋಡಿರಲ್ಲ, ಮಿಸ್ ಮಾಡ್ಬಿಡ್ತೀರಾ. ನಾನು ಇನ್ನೊಂದ್ಸರಿ ನೋಡಿಲ್ಲ ಕಳ್ಸ್ಕೊಡ್ತೀನಿ. ಸರ್. ನಾನು ಇನ್ನೊಂದ್ಸರಿ ಕಳ್ಸ್ಕೊಡ್ತೀನಿ ನೋಡಿ ಪುಟ್ಟ ಮಿಸ್ಟರ್. ಓಕೆನಾ? ಸರಿ, ಓಕೆ. ಬೇರೆ ಏನೋ ಡೌಟ್ಸ್, ಏನೋ ಕ್ವಶನ್ಸ್ ಇದೆಯಲ್ಲ? ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣ. ಸರಿ, ಓಕೆ. ಹಂಗಾರೆ ಪ್ರೇಯರ್ ಮಾಡಿ ಮಾಡೋಣ, ನಾವು ಕ್ಲೋಸ್ ಮಾಡೋಣ.